ನೀಟ್ ಪೇಪರ್ ಲೀಕೇಜ್ ಅನ್ನೋದನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ವಾ ಅಂತ? ನಿಜಕ್ಕೂ ಕೂಡ ಅದು ನಿರಾಶಾದಾಯಕ ಹಾಗೂ ದುಃಖದಾಯಕ. ಅದರ ಬಗ್ಗೆ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. 15 ವರ್ಷ ಆಯ್ತಿದೆ ಈ ಸಿಸ್ಟಮ್ ತಂದು. 15 ವರ್ಷದಲ್ಲಿ ಮೆಡಿಕಲ್ ಆಗಲಿ, ಪ್ಯಾರಾಮೆಡಿಕಲ್ ಆಗಲಿ, ನರ್ಸಿಂಗ್ ಆಗಲಿ, ಡೆಂಟಲ್ ಆಗಲಿ ಯಾವುದರಲ್ಲೂ ಕೂಡ ಪೇಪರ್ ಲೀಕೇಜ್ ಅಂತ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ಪೇಪರ್ ನಿಮಗೆ ರಿಲೀಸ್ ಆಗೋದೇ ಕೇವಲ 10 ನಿಮಿಷ ಮೊದಲು. ಸರಿಯಾದ ಆಯ್ಕೆ ಒಂದಿದೆ. ನಾನು ಆ ಸರಿಯಾದ ಆಯ್ಕೆ 2 ವರ್ಷ ಇದರಲ್ಲಿ ಓಡಾಡಿ 2 ವರ್ಷ ಇದನ್ನು ಓದಿ ಸರಿಯಾದ ಆಯ್ಕೆ ನಾನು ಮಾಡಲಿಕ್ಕಾಗದಿದ್ದರೆ ನಾನು ಓದಿದ್ದು ವ್ಯರ್ಥ ಅಂತ ಹೇಳುವಂಥ ಒಂದು ಆ್ಯಟಿಟ್ಯೂಡ್ ಇರಬೇಕು. ವಿದ್ಯಾರ್ಥಿಗಳ ಮನೋಭಾವದ ಮೇಲೆ ಸೋಷಿಯಲ್ ಮೀಡಿಯಾ ಪ್ರಭಾವ ಬೀರ್ತಾ ಇದೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಸಮಾಜದಲ್ಲಿ ಪ್ರತಿಯೊಬ್ಬರು ಡಾಕ್ಟ್ರು, ಇಂಜಿನಿಯರ್ ಆದರೆ ಉಳಿದ ಕೆಲಸ ಮಾಡೋರು ಯಾರು? ಪ್ರಜಾನುಡಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಹೇಮಂತ್. ನೀಟ್ ಪರೀಕ್ಷೆಯ ಬಗ್ಗೆ ಸಾಕಷ್ಟು ಬೆಳವಣಿಗೆಗಳು ನಡೀತಾನೆ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇಂದು ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಶೆಣೈ ಸರ್. ಸರ್ ವೆಲ್ಕಮ್. ಥ್ಯಾಂಕ್ ಯು ಹೇಮಂತ್. ಸರ್, ಮೊದಲಿಗೆ ನೀಟ್ ಇತ್ತೀಚಿನ ಬೆಳವಣಿಗೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಇತ್ತೀಚಿನ ಬೆಳವಣಿಗೆ ನಿಜಕ್ಕೂ ಕೂಡ ಅದು ನಿರಾಶಾದಾಯಕ ಹಾಗೂ ದುಃಖದಾಯಕ. ಅದರ ಬಗ್ಗೆ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ವಿದ್ಯಾರ್ಥಿಗಳು ನೀಟನ್ನು ಕ್ರ್ಯಾಕ್ ಮಾಡೋದು ಹೇಗೆ, ನೀಟನ್ನು ಸ್ಕೋರ್ ಹೇಗೆ ಮಾಡೋದು, ಇದರ ಬಗ್ಗೆ ಆಳವಾಗಿ ಯೋಚನೆ ಮಾಡೋದನ್ನು ಬಿಟ್ಟು ಕೇವಲ ಇದನ್ನು ನೀಟ್ ಪರೀಕ್ಷೆ ವಾಪಸ್ ಬರಿತಾ ಇದ್ದೀವಿ ಇದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಅವ್ರಿಗೇನು ಲಾಭ ಇಲ್ಲ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು, 2ನೇ ಸಲ ಬಂದಿದೆ, ಅದು ದುರದೃಷ್ಟ ಅಂತ ಇರ್ಬೋದು. ಆದರೆ ಈಗ ನಿಮಗೆ ಇನ್ನೊಂದು ಚಾನ್ಸ್ ಸಿಕ್ಕಿದೆ. ಈಗ ಫಸ್ಟ್ ಟೈಮ್ ಯಾರು ಚೆನ್ನಾಗಿ ಮಾಡಲಿಲ್ವ, 2ನೇ ಟೈಮ್ ತುಂಬ ಚೆನ್ನಾಗಿ ಮಾಡಿ. ಈಗ ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಸಿಕ್ಕಿದೆ. ಒಂದು ಸಲ ಬರೆದು ಏನೇನು ತೊಂದರೆ ಆಗುತ್ತೆ, ಏನೇನು ಚಾಲೆಂಜಸ್ ಇದೆ ನಿಮ್ಗೆ ಗೊತ್ತಾಗಿದೆ. ಆ ಚಾಲೆಂಜಸ್ಸನ್ನು ಓವರ್ಕಮ್ ಮಾಡಲಿಕ್ಕೆ ಏನೇನು ಆಗಬೇಕು ಆ ಕೆಲಸವನ್ನು ಮಾಡಿ. ಅದು ಬಿಟ್ಟು ಇದು ಹೀಗಾಯ್ತಲ್ಲ ಅಂತ ಬೇಸರ ಮಾಡೋದಲ್ಲ ಯಾವುದೇ ರೀತಿಯ ಒಂದು ಉಪಕಾರ ಆಗೋದಿಲ್ಲ. ಅದರಿಂದ ಅದನ್ನು ಬಿಟ್ಟು ಓದೋದ್ರ ಕಡೆ ಗಮನ ಇರಲಿ ಅಂತ ನನ್ನದೊಂದು ಅಭಿಲಾಷೆ. ಸರ್, ಪೇಪರ್ ಲೀಕೇಜ್ ಅನ್ನೋದು ಈ ಬಾರಿ ಮಾತ್ರ ನೋಡಿಲ್ಲ, ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ. ಇದೇ ರೀತಿ ಆದರೆ ಮಕ್ಕಳ ಮೈಂಡ್ಸೆಟ್ ಏನಾಗಬಹುದು ಅಂತ? ಅಲ್ಲ, ಈಗ ಅದು ಏನಾಗುತ್ತೆ ಅಂತಂದರೆ ಅದನ್ನು ಮಕ್ಕಳು ತಡೆಯೋಕ್ಕಾಗೋದಿಲ್ಲ, ಕಾಲೇಜ್ನವರು ತಡೆಯೋಕ್ಕಾಗೋದಿಲ್ಲ. ಅದು ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರು. ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ, ವಿಚಾರ ಮಾಡಲಿಕ್ಕೆ ಬೇರೆ ಗುಂಪಿದೆ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ. ಅವರು ಅದನ್ನು ನೋಡ್ತಾರೆ. ಹುಡುಗರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಆಗಿದ್ದು ದುರದೃಷ್ಟಕರ, ಅದರ ಬಗ್ಗೆ ಆಗಿದ್ದು ಸಮರ್ಥನೆ ಮಾಡ್ತಾ ಇಲ್ಲ, ಆದರೆ ದುರದೃಷ್ಟಕರ. ಆದರೆ ಹುಡುಗರು ನೆಕ್ಸ್ಟ್ ಎಕ್ಸಾಮಿಗೆ ಏನು ಮಾಡಬೇಕು ಅದನ್ನು ಮಾಡೋದು ಉತ್ತಮ ಅಂತ ನನ್ನ ಭಾವನೆ. ಸರ್, ಈಗ ಸಾಕಷ್ಟು ಪ್ರಿಪ್ರೇಷನನ್ನು ಮಕ್ಕಳು ಮಾಡ್ಕೊಂಡಿರ್ತಾರೆ, ಆಲ್ರೆಡಿ ಬರೆದಿರ್ತಾರೆ. ಒಂದು ಸರಿ ಎಕ್ಸಾಮ್ ಆಯಿತು ಅಂತ ಸ್ವಲ್ಪ ರಿಲೀಫ್ ಆಗೋಕೆ ಹೋಗುತ್ತೆ. ಈ ಎಲ್ಲ ಘಟನೆಗಳು ಅವ್ರಿಗೆ ಮೆಂಟಲಿ ಪ್ರೆಷರ್ನ ಜಾಸ್ತಿ ಮಾಡುತ್ತಾ ಅಂತ? ಖಂಡಿತ ಅದು. ಆದರೆ ನಾವು ಎಲ್ಲವನ್ನು ನೆಗೆಟಿವ್ ನೋಡೋದಕ್ಕಿಂತ ಪಾಸಿಟಿವ್ ಆಗಿ ನೋಡೋದು ಒಳ್ಳೆಯದು. ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅಂತಂದರೆ ಒಂದು ಸಲ ಬರೆದಿದ್ದಾಗ ಅವ್ರಿಗೆ ಗೊತ್ತಿರ್ತದೆ ನಾನು ಟೈಮ್ ಹೇಗೆ ಮ್ಯಾನೇಜ್ ಮಾಡಬೇಕು, ನಾನು ಯಾವ ಸ್ಪೀಡಲ್ಲಿ ಬರೀಬೇಕು, ನಾನು ಯಾವುದನ್ನು ಅಟೆಂಪ್ಟ್ ಮಾಡಬೇಕು, ನಾನು ಎಲ್ಲಿ ತಪ್ಪಿದ್ದೀನಿ, ಎಲ್ಲಿ ಎಡವಿದ್ದೀನಿ ಅಂತೇಳೋದನ್ನು ಯೋಚನೆ ಮಾಡಿ ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ನೋಡೋದನ್ನು ಬಿಟ್ಟು ನೆಗೆಟಿವ್ ಆಗಿ ಅಯ್ಯೋ ನಾನು ಬರೆದಾಗಿತ್ತು, ಚೆನ್ನಾಗಿ ಬರೆದಿದ್ದೆ, ಈ ಸಲ ಇನ್ನೊಮ್ಮೆ ಬರಿಬೇಕಲ್ಲ ಅಂತ ಹೇಳುವಂಥ ಭಾವನೆ ಬೇಡ. ಸೊ ನಾವೇನು ಮಾಡಬೇಕು, ನಮ್ಮ ಮನೋಧೈರ್ಯ ಹೆಂಗಿರಬೇಕು ಅಂತಂದರೆ 2ನೇ ಸಲ ಬರಿತಾ ಇದ್ದೀನಿ ನಾನು, ಬಟ್ ಅದು ನನಗೊಂದು ದೇವರು ಕೊಟ್ಟ ಒಂದು ಒಳ್ಳೆಯ ಅವಕಾಶ, ಅದು ಒಂದು ಎಕ್ಸ್ಪೀರಿಯೆನ್ಸು, ಎಕ್ಸ್ಪರ್ಟ್ ಆಗಿದ್ದೀನಿ, ಈ ಸಲ ಮೊದಲಿಗಿಂತಲೂ ಇನ್ನೂ ಚೆನ್ನಾಗಿ ಬರೆಯುವ. ಆಗಿದ್ದು ದುರದೃಷ್ಟಕರ, ಅದ್ರ ಬಗ್ಗೆ ನಾನು ಸಮರ್ಥನೆ ಮಾಡ್ತಾಯಿಲ್ಲ. ಆದರೆ ಈಗ ಸಿಕ್ಕಿದ್ದು ಆಪರ್ಚುನಿಟಿ, ಯಾರ್ಯಾರು ಚೆನ್ನಾಗಿ ಮಾಡಲಿಲ್ವೋ ಅವರು ಚೆನ್ನಾಗಿ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ, ಯಾರ್ಯಾರು ಎಡವಿದ್ದಾರೋ ಅವರಿಗೆ ಚೆನ್ನಾಗಿ ಮಾಡುವಂಥ ಆಪರ್ಚುನಿಟಿ, ಯಾರ್ಯಾರಿಗೆ ಟೈಮ್ ಸಾಕಾಗದೆ ಮಿಸ್ಟೇಕ್ ಆಗಿದೋ ಅವರಿಗೂ ಒಂದು ದೇವರು ಆಪರ್ಚುನಿಟಿ ಕೊಟ್ಟಿದ್ದಾನೆ. ಸೊ ಇದನ್ನೆಲ್ಲ ನೋಡಿಕೊಂಡು ಒಂದು ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಬರೀರಿ ಅಂತ ಹೇಳೋದು ನನ್ನ ಒಂದು ನಿಮ್ಮಲ್ಲಿ ಒಂದು ಕೊನೆಯ ಒಂದು ಪ್ರಯತ್ನ ಇದು. ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ನಾನು ಅದಕ್ಕೆ ಹೇಳ್ತೀನಿ. ಸರ್, ಇಷ್ಟೆಲ್ಲ ಗೊಂದಲಗಳು ಕಂಡು ಬರುತ್ತೆ. ಈಗಾಗಲೇ ಒಂದು ಕಡೆಯಿಂದ ಪೋರ್ಷನ್ಸ್ನೆಲ್ಲ ಕಂಪ್ಲೀಟ್ ಮಾಡಿರ್ತಾರೆ, ಮತ್ತೆ ಎಕ್ಸಾಮ್ ಅಂತ ಬಂದಾಗ ಮತ್ತೆ ರಿವಿಷನ್ ಮಾಡಬೇಕಿರುತ್ತೆ. ಅದು ಪಠ್ಯದ ಕಡೆ ಗಮನ ಹರಿಸೋದಕ್ಕೆ ತೊಂದರೆ ಇಲ್ಲ, ಏನೂ ಆಗಲ್ಲ. ಯಾಕೆಂದರೆ ನಾನು ಡಾಕ್ಟರಾಗಿ ನಾನು ಹೇಳ್ತಾ ಇದ್ದೀನಿ, ನಾವು ಇವತ್ತು ನೋಡಿದ ಕೇಸನ್ನೇ ನಾಳೆನೂ ನೋಡ್ತಾ ಇದ್ದೀವಿ. 30 ವರ್ಷದಿಂದ ಅದೇ ಕೇಸ್ ನೋಡ್ತಾ ಇದ್ದೀವಿ. ರಿಪಿಟೇಷನ್ ಅಂತ ನನಗೆ ಅದು ಬೋರ್ ಆಗೋದಿಲ್ಲ. ರಿಪಿಟೇಷನ್ ಯಾವಾಗಲೂ ಕೂಡ ಎಲ್ಲಿ ಬೋರ್ ಆಯಿತೋ ಅಲ್ಲಿ ಜೀವನದ ಮೌಲ್ಯ ಕಳ್ಕೊಂಡಂಗೆ. ರಿಪಿಟೇಷನ್ನು ಯಾವಾಗಲೂ ಅದಕ್ಕೆ ಹೇಳ್ತೀವಿ, ನಮ್ಮಲ್ಲಿ ಒಂದು ಸೂತ್ರ ಇದೆ, ಅಭ್ಯಾಸ ವೈರಾಗ್ಯಂ ತನ್ನಿರೋಧ ಅಂತಂದರೆ ರಿಪಿಟೇಷನ್ ಆಗಬೇಕು. ಆದರೆ ರಿಪಿಟೇಷನನ್ನು ಬೇಸರ ಅಂತ ತಿಳ್ಕೊಬಾರ್ದು, ರಿಪಿಟೇಷನ್ನಲ್ಲಿ ವೈರಾಗ್ಯ ಅಂತ ತಿಳ್ಕೊಬಾರ್ದು.
ಆದ್ದರಿಂದ ರಿಪಿಟೇಷನ್ ನಿಮಗೆ ಸಿಕ್ಕಿದ್ದೊಂದು ಚಾನ್ಸು. ಎಕ್ಸ್ಪೀರಿಯನ್ಸ್ ಆಗಿರ್ತೀರಿ, ಎಕ್ಸ್ಪರ್ಟೈಸ್ ಆಗಿರ್ತೀರಿ. ಆ ರೀತಿಯಲ್ಲಿ ತಗೊಳ್ಬೇಕೇ ವಿನ, ಆ ಭಾವನೆಯನ್ನು ತಗೋಬೇಕೇ ವಿನ, ಇಲ್ಲ ಇದು ನನಗೆ ಒತ್ತಡ, ಇದು ನನಗೊಂದು ಎಕ್ಸ್ಟ್ರಾ ಕೆಲಸ ಆಯಿತು ಅಂತ ತಗೊಂಡ್ರೆ ಖಂಡಿತವಾಗಿ ನೀವು ಹೇಳಿದ ಸತ್ಯ, ಇದು ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್ ಮೇಲೆ. ಸರ್, ಇನ್ನು ಪದೇ ಪದೇ ಇದೇ ರೀತಿ ಎಕ್ಸಾಮ್ದ ಡೇಟ್ಸ್ ಬದಲಾವಣೆಗಳಾಗ್ತಾ ಇದ್ರೆ ಮಕ್ಕಳ ಕರಿಯರ್ ಪ್ಲಾನಿಂಗ್ ಮೇಲೆ ಏನಾದರೂ ತೊಂದರೆ ಆಗುತ್ತೆ? ಇಲ್ಲ, ಖಂಡಿತ ಇಲ್ಲ. ಇದು ಮುಂದಿನ ಜೀವನಕ್ಕೆ ಅವರಿಗೊಂದು ರಹದಾರಿ. ಯಾಕೆಂತಂದರೆ ನಾವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರ್ಬೋದು ಅಥವಾ ನಮ್ಮ ಇವತ್ತಿನ ದಿವಸ ಪ್ರಚಲಿತ ವಿದ್ಯಮಾನದಲ್ಲಿರ್ಬೋದು, ನಾವು ನೀಟೇ ಜೀವನದಲ್ಲಿ ಅತ್ಯಂತ ದೊಡ್ಡ ವಿಷಯ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಮುಂದಿನ ಈ ಮಕ್ಕಳಿಗೆ ಪ್ರತಿ ದಿವಸ ಮುಂದೆ ಸವಾಲಿದೆ. ಈ ನೀಟ್ ಕಂಪೇರ್ ಮಾಡಿದರೆ ಉಳಿದ ಸವಾಲುಗಳು ದೊಡ್ಡ ದೊಡ್ಡದು. ಆದ್ದರಿಂದ ಆ ಸವಾಲನ್ನು ಎದುರಿಸಲಿಕ್ಕೆ ನೀಟು ಕೂಡ ಒಂದು ಮಾನದಂಡ ಆಗುತ್ತೆ. ಇಲ್ಲಿ ಯಾರು ಅದರ ಬಗ್ಗೆ ತುಂಬ ಚೆನ್ನಾಗಿ ಮಾಡ್ತಾರೆ, ಸ್ಕೋರ್ ಮಾಡೋದು ಮಾತ್ರ ಅಲ್ಲ, ಮುಂದಿನ ಜೀವನದಲ್ಲೂ ಕೂಡ ಅವರು ಯಶಸ್ವಿ ಆಗ್ತಾರೆ. ಆದ್ದರಿಂದ ದಯವಿಟ್ಟು ನಾನು ಮಕ್ಕಳಿಗೆ ಹೇಳೋದಷ್ಟೇ, ಎಕ್ಸಾಮನ್ನು ತಗೋಬೇಡಿ. ಎಕ್ಸಾಮನ್ನು ಜೀವನದಲ್ಲಿ ನಾವು ಕಲಿಕೆಯ ಒಂದು ಪಾಠ. ಜೀವನದಲ್ಲಿ ಇಂಥ ಸಾವಿರಾರು ಸವಾಲುಗಳು ಬರ್ತವೆ. ಎಕ್ಸಾಮ್ ಒಂದು ಸವಾಲು. ನಿಮಗೆ ಈ ಸವಾಲು ನಡ್ಕೊಳ್ಕೊಳ್ಳಿ. ದಿನ 10 ಸವಾಲು ಬರ್ತದೆ, ದಿನ 100 ಸವಾಲು ಬರ್ತದೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದರಿಂದ ಆ ಸವಾಲುಗಳನ್ನು ನೀಟ್ನಲ್ಲಿ ನಾನು ಹೇಗೆ ಎದುರಿಸ್ತೀನೋ ಇದೇ ಥರ ಅದನ್ನು ಎದುರಿಸ್ತೀನಿ ಅಂತ ತಿಳ್ಕೊಳ್ಳಿ. ಆಗಿರೋದು ವಾಪಸ್ ಎಕ್ಸಾಮ್ ಆಗಿರೋದು ದುರದೃಷ್ಟವೇ ಹೌದು. ಆದರೆ ಅದನ್ನು ಪಾಸಿಟಿವ್ ಆ್ಯಟಿಟ್ಯೂಡ್ನ ತಗೋಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಎಸ್ ಸರ್, ಮಕ್ಕಳ ಮೈಂಡ್ಸೆಟ್ ಒಂದು ಕಡೆ ಆದರೆ ಪೋಷಕರ ಮೈಂಡ್ಸೆಟ್ ಇನ್ನೊಂದು ಕಡೆ ಇರುತ್ತೆ. ಮಕ್ಕಳನ್ನ ಓದಿಸ್ತಾ ಇದ್ದೀವಿ, ಈಗ ಎಕ್ಸಾಮ್ ಬರೆದಿದ್ದಾರೆ, ಹೌದು ನಾವು ಭವಿಷ್ಯದ ದಾರಿ ಹಿಡಿದ್ರು ಅಂತ ಯೋಚಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಇಂಥ ಸಿಚುವೇಶನ್ ಇಲ್ಲ, ಇಲ್ಲಿ ಕೇವಲ ನಾವು ಮಕ್ಕಳು ಅಂತ ತಿಳ್ಕೊಳ್ಳೋದಲ್ಲ, ಕೇವಲ ಪೋಷಕರು ಅಂತಲೂ ತಿಳ್ಕೊಳ್ಳೋದಲ್ಲ. ಇಲ್ಲಿ 4 ಜನ ಸೇರ್ತಾರೆ. ಒಂದು ಮಕ್ಕಳು, ಒಂದು ಪೋಷಕರು, ಒಂದು ಸಂಸ್ಥೆ, ತನ್ನ ಸಂಸ್ಥೆ ತನ್ನ ಮಕ್ಕಳಿಗೆ ರ್ಯಾಂಕ್ ಬರಲೇಬೇಕು ಅಂತ ಅನ್ನೋದು. 4ನೇದು ಸಮಾಜ ಕೂಡ ಕೇಳುತ್ತೆ. 60% ಅಂತಂದರೆ ಹೀಗೆ ಹೇಳ್ತಾರೆ, ನೀನು ಫಸ್ಟ್ ಕ್ಲಾಸ್ ಮಾತ್ರ ಪಾಸ್ ಆಗಿದ್ದೇನೋ, ಯಾಕೆ 90 ಆಗಿಲ್ಲ ಅಂತ. ಇಲ್ಲಿ ನಮಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ, ಈ 4 ಜನರು ಕೂಡ ವಿದ್ಯಾರ್ಥಿಗಳನ್ನು ಮಾರ್ಕಿನ ಮಿಷಿನು ಅಂತ ತಿಳ್ಕೊಂಡಿದ್ದಾರೆ ವಿನಃ ವಿದ್ಯಾರ್ಥಿಗಳನ್ನು ನಮ್ಮ ಜೀವನದಲ್ಲಿ ಬಂದಂಥ ಒಂದು ನಮಗೆ ವಿದ್ಯಾರ್ಥಿ ಅಥವಾ ನನ್ನ ಮಗು, ನನ್ನ ವಿದ್ಯಾರ್ಥಿ ನಮ್ಮ ಜೀವನಕ್ಕೆ ಬಂದಂಥ ಒಂದು ಅತ್ಯಪೂರ್ವ ವರ ಅಂತ ಯಾರೂ ತಿಳ್ಕೊಳ್ಳಿಲ್ಲ. ಯಾವ 90 ನಾನು ನೋಡಿದ್ದೀನಿ. ಎಷ್ಟೋ ವಿದ್ಯಾರ್ಥಿಗಳು, ಮೊನ್ನೆ ಒಬ್ಬ ಹುಡುಗ ನಮ್ಮ ಕ್ಲಿನಿಕ್ಕಿಗೆ ಬಂದಿದ್ದ. ಏನು ಅಂತಂದರೆ ಅವನಿಗೆ ಟೆನ್ಷನ್ನು. ಏನಕ್ಕಪ್ಪ ಟೆನ್ಷನು ಅಂತಂದರೆ, ನಾನು 100ಕ್ಕೆ 100 ತಗೊಳ್ಳಿಲ್ಲ, 99.1 ಮಾರ್ಕ್ ಸರ್ ನನಗೆ ಕಮ್ಮಿ ಆಗಿದ್ದು, ರಿವ್ಯಾಲ್ಯೂಯೇಷನ್ ಹಾಕ್ಬೇಕಂತ ಕೇಳ್ತಾ ಇದ್ದಾನೆ ನನ್ನ ಹತ್ರ ಬಂದು. ಅದು ಕೂಡ ಕನ್ನಡದಲ್ಲಿ ಸೈನ್ಸು PCMBಯಲ್ಲಿ ಅವನಿಗೆ 100%. ಆದರೆ ಕನ್ನಡದಲ್ಲಿ 1 ಮಾರ್ಕ್ ಕಮ್ಮಿ ಆಗಿದೆ, ರಿವ್ಯಾಲ್ಯೂಯೇಷನ್ ಆಗ್ತಿದೆ. ಅದಕ್ಕೆ ಸಮಾಜನೂ ಸಪೋರ್ಟ್ ಮಾಡುತ್ತೆ, ಅದಕ್ಕೆ ಸಂಸ್ಥೆನೂ ಸಪೋರ್ಟ್ ಮಾಡುತ್ತೆ, ಅಪ್ಪ ಅಮ್ಮಂದರು ಸಪೋರ್ಟ್ ಮಾಡ್ತಾರೆ. ಇದು ಬೇಕಾಗಿಲ್ಲ. ನಮ್ಮ ಮಕ್ಕಳು ನಮಗೆ ಮಾರ್ಕಿನ ಮಿಷಿನ್ ಅಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳ ಯಶಸ್ಸನ್ನು ಮಾರ್ಕಿನ ಮೇಲೆ ದಯವಿಟ್ಟು ಅಳಿಯಕ್ಕೆ ಹೋಗಬೇಡಿ. ಪೋಷಕರು ಅರ್ಥ ಮಾಡಬೇಕು, ಸಮಾಜನೂ ಅರ್ಥ ಮಾಡ್ಕೊಳ್ಬೇಕು, ಸಂಸ್ಥೆಗಳು ಕೂಡ ಅರ್ಥ ಮಾಡ್ಕೋಬೇಕು. ಎಷ್ಟೋ ಕಡೆ 60-70% ಬಂದಿದ್ದಕ್ಕೆ ಶಾಲೆಗಳು ಅಪ್ಲಿಕೇಶನ್ ಕೊಡ್ಲಿಕ್ಕೆ ರೆಡಿ ಇಲ್ಲ. ಹೌದು, ಅಪ್ಲಿಕೇಶನ್ ಕೊಡ್ಲಿಕ್ಕೆ ರೆಡಿ ಇಲ್ಲ. ನಾನು ಯಾವತ್ತೂ ನೋಡಿದೆ, ಕೆಲವು ಶಾಲೆ ನೋಡಿದ್ದೀನಿ. ಹೌದಪ್ಪ, ನಾನು ಕಮ್ಮಿ ಇರೋ ಮಕ್ಕಳನ್ನು ತಗೊಂಡು ನಾನು ಅವನಿಗೆ ರ್ಯಾಂಕ್ ಬರೆಸ್ತೀನಿ ಅಂತ ಹೇಳುವಂಥ ಸಾಹಸ ಮಾಡೋ ಶಾಲೆಗಳೂ ಇಲ್ಲ, ಇತ್ತೀಚೆಗೆ ಕಂಡು ಬರ್ತಾ ಇಲ್ಲ. ಆದ್ದರಿಂದ ನಾನು ಹೇಳೋದಿಷ್ಟೇ, ಈ 4 ಜನರು ಕೂಡ ವಿದ್ಯಾರ್ಥಿಗಳನ್ನು ಮಾರ್ಕ್ ತೆಗೆಯುವ ಮಿಷಿನ್ನು ಅಂತ ತಿಳ್ಕೊಬಾರ್ದು. ಅಥವಾ ನೀಟ್ನಲ್ಲಿ ಸ್ವಲ್ಪ ಒಂದು ಮಾರ್ಕ್ ಕಮ್ಮಿ ಬಿತ್ತು ಅಂತಂದರೆ ಅವನು ನಾಳೆ ಮಹಾಪುರುಷ ಆಗೋದಿಲ್ಲ ಅಂತ ಅಲ್ಲ. ನಾನೇ ನೋಡಿದ್ದೀನಿ, ಎಷ್ಟೋ ಜನ ರ್ಯಾಂಕ್ ಸ್ಟೂಡೆಂಟ್ ಇರ್ಬೋದು, ಗೋಲ್ಡ್ ಮೆಡಲಿಸ್ಟ್ ಇರ್ಬೋದು, ಅವರು ಲೈಫಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಇವತ್ತು ಹೋದ ವರ್ಷ ನಾನು ನೋಡಿದೆ, IITಯಲ್ಲಿ ಓದಂಥದ್ದು 8-9 ಜನ ಹುಡುಗರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ IITಯಲ್ಲಿ. ಇದರ ಅರ್ಥ ಏನು ಅಂತಂದರೆ, ನಾವು ನಮ್ಮ ಮಾನದಂಡ ಏನಿದೆ ಅದನ್ನು ಚೇಂಜ್ ಮಾಡಬೇಕಾಗತ್ತೆ. ಜೀವನದ ಮೌಲ್ಯಗಳನ್ನು ತಿಳ್ಕೊಳ್ಳದೆ ಕೇವಲ ವಿದ್ಯಾಭ್ಯಾಸಕ್ಕೆ ಮಾತ್ರ. ಕರೆಕ್ಟ್. ನೀವು ಕರೆಕ್ಟಾಗಿ ಹೇಳಿದ್ರಿ. ಜೀವನದ ಮೌಲ್ಯದ ಪಾಠ ಆಗಬೇಕು ನಮಗೆ. ವಿದ್ಯಾರ್ಥಿಗಳನ್ನು ನಾವು ಮಾರ್ಕಿಂಗ್ ತೆಗೆಯುವ ಮಿಷಿನ್ ಅಂತ ನೋಡೋದ್ರ ಬದಲು ನಮ್ಮ ಮಕ್ಕಳು ವಿದ್ಯಾರ್ಥಿಗಳ ತಪ್ಪು, ಈಗ ನಮಗೇನಾಗುತ್ತೆ, ಒಂದು ತಪ್ಪು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಎಲ್ಲಿ ತಪ್ಪು ಮಾಡ್ತೀರಿ ಅದು ನಿಮಗೆ ಚಾಲೆಂಜು. ಹೌದು, ಎಡವಿದ್ರೇ ನಡೀಬೇಕು. ಅದರಿಂದ ನಾವು ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಇರ್ಬೋದು, ಯಾವುದೇ ಎಕ್ಸಾಮ್ ಇರ್ಬೋದು, ಅದನ್ನು ನಾವು ಒಂದು ಸಹಜ ಪ್ರಕ್ರಿಯೆ ಅಂತ ತಗೋಬೇಕು. ಅದು ಒಂದು ಕಾಂಪಿಟೇಷನ್. ನಮಗೇನಾಗಿದೆ ಅಂತಂದರೆ, ಇವತ್ತು ನಾವು ವಿದ್ಯಾರ್ಥಿಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಕಾಂಪಿಟೇಷನಿಗೆ ನಾವು ಒಂಥರ ಯಾವುದು ರೇಸ್ ಕುದುರೆ ಆಗದಂಗೆ ವಿದ್ಯಾರ್ಥಿಗಳು
ರೇಸ್ನಲ್ಲಿ ಗೆಲ್ಲಬೇಕು ಅಂತ ರೇಸ್ ಕುದುರೆ ಥರ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೊಂದು ರೇಸ್ ಕುದುರೆ ಮಕ್ಕಳಲ್ಲ. ಮಕ್ಕಳು ನಿಮ್ಮ ಜೀವನದ ಅವಿಭಾಜ್ಯ ಅಂಗ. ಮಕ್ಕಳು ಇದ್ದರೆ ನೀವಿದ್ದೀರಿ, ಇಲ್ಲದ್ರೆ ನೀವಿಲ್ಲ. ಮಕ್ಕಳದ ಜೀವನದ ಒಂದು ಭಾಗ ಅಂತ ತಗೋಬೇಕು. ಆಮೇಲೆ ಇನ್ನೊಂದು ಏನಾಗಿದೆ ಅಂತಂದರೆ, ಈ ಒತ್ತಡದ ಜೀವನದಲ್ಲಿ ನಾನು ನನ್ನ ಜೀವನದಲ್ಲಿ ಏನು ಸಾಧಿಸ್ಲಿಕ್ಕೆ ಆಗೋದಿಲ್ವ ಅದನ್ನು ಮಕ್ಕಳ ಮೇಲೆ ಹೇರುವಂಥ ಪ್ರಯತ್ನ ಆಗಿದೆ. ನಾನು ನನ್ನ ಜೀವನದಲ್ಲಿ ಡಾಕ್ಟರ್ ಆಗಿಲ್ಲ, ನನಗೊಂದು 5 ಮಾರ್ಕ್ ಕಮ್ಮಿ ಆಯಿತು, ನನ್ನ ಮಗ ಡಾಕ್ಟರ್ ಆಗಬೇಕು. ಅವನಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅದು ಬೇಕಾಗಿಲ್ಲ. ಆದ್ದರಿಂದ ನಾನು ಪೋಷಕರಲ್ಲಿ ಕೇಳೋದು, ನೀಟ್ ಎಕ್ಸಾಮ್ ಏನೇ ಇರಲಿ, ಅವರ ಆಶಾ ಕಿರಣ ಏನಿದೆ ಆ ಮಕ್ಕಳಿಗೆ ಏನಾಗಬೇಕು ಅದನ್ನು ಓದಿಸಿ. ಅವರ ಮೇಲೆ ನಿಮ್ಮ ಜೀವನದಲ್ಲಿ ನೀವು ಪಟ್ಟಂಥ ಕಷ್ಟಗಳನ್ನು ಹೇರಬೇಡಿ. ಅಥವಾ ನೀವು ನಿಮ್ಮ ಜೀವನದಲ್ಲಿ ಏನೇನು ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದು ನೀವು ಆಗದ್ದು ನನ್ನ ಮಗ ಆಗಬೇಕು. ಯಾಕಿದಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಮೊನ್ನೆ ಒಬ್ಬರು ವೈಸ್ ಚಾನ್ಸಲರ್ ಅವರ ಮಗ, ಅವನಿಗೆ ಮ್ಯೂಸಿಕ್ ಅಂತ ಭಯಂಕರ ಇಷ್ಟ. ಅವರ ಅಪ್ಪ ವೈಸ್ ಚಾನ್ಸಲರ್ ಬಂದು ನನ್ನ ಹತ್ರ ಕೇಳಿದ್ರು, ನನ್ನ ಮಗ ಮ್ಯೂಸಿಕ್ ಆದರೆ ಏನಾಗುತ್ತೆ, ನನಗೆ ಮರ್ಯಾದೆ ಹೋಗಲ್ವಾ ಅಂತ. ನಾನು ಹೇಳಿದೆ, ಕಲೆಗಿರುವಷ್ಟು ಮರ್ಯಾದೆ ಯಾವುದಕ್ಕೂ ಇಲ್ಲ, ನಿಮ್ಮ ಪುಣ್ಯ ಅವ ಕಲೆ ಕಡೆ ಹೋಗಿದ್ದಾನೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಸಮಾಜದಲ್ಲಿ ಪ್ರತಿಯೊಬ್ಬರು ಡಾಕ್ಟ್ರು ಇಂಜಿನಿಯರ್ ಆದರೆ ಉಳಿದ ಕೆಲಸ ಮಾಡೋರು ಯಾರು? ಇದನ್ನು ನಾವು ಯೋಚನೆ ಮಾಡಬೇಕು. ಇವತ್ತಿನ ದಿವಸ ಎಷ್ಟೋ ಜನ, ಮೊನ್ನೆ ನಾನು ಪೇಪರಲ್ಲಿ ಬಂತು ಏನು ಅಂತಂದರೆ, IT ಕಂಪ್ನಿಯವರು 30,000 ಜನನ ತೆಗೆದ್ರು, IT ಕಂಪ್ನಿಯವರು 40,000 ಜನನ ತೆಗೆದ್ರು ಅಂತ ಹೇಳುವಂಥ ಈ ವ್ಯವಸ್ಥೆಗೆ ಕಾರಣ ಆಗಿದ್ದು ಯಾರು ಅಂತಂದರೆ ನಾವೇ. ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ಉಳಿದದ್ದು ಬೇಕಾಗಿಲ್ಲ. ಆದ್ದರಿಂದ ಡಾಕ್ಟ್ರು ಇಂಜಿನಿಯರ್ ಆಗೋದೇ ಸಮಾಜದ ಮೇನ್ ಉದ್ದೇಶ ಅಲ್ಲ. ಅವನ ಜೀವನದಲ್ಲಿ ಖುಷಿಯಾಗಿರಬೇಕು, ಅವನ ನಗು ಅಪ್ಪ ಅಮ್ಮಂದ್ರು ನೋಡಿ ಖುಷಿ ಪಡಬೇಕು. ಅದು ಬಿಟ್ಟು ಅವನನ್ನು ರೇಸ್ ಕುದುರೆ ಥರ ಮಾಡಿ ಅವನು ಪ್ರತಿ ಸಲ ಗೆಲ್ಲಬೇಕು ಅಂತ ಹೇಳುವಂಥ ಹಂಬಲ ಏನಿದ್ರೆ, ಆಮೇಲೆ ಇದು ನಿಮಗೆ ಗೊತ್ತಿರಲಿ, ಈ ಜೀವನದಲ್ಲಿ ಒಬ್ಬ ಮಾತ್ರ ಗೆಲ್ಲಕ್ಕೆ ಸಾಧ್ಯ, ಒಬ್ಬನಿಗೆ ಮಾತ್ರ ಫಸ್ಟ್ ರ್ಯಾಂಕ್ ಬರೋಕ್ಕೆ ಸಾಧ್ಯ. 10 ಲಕ್ಷ ಜನ ಎಕ್ಸಾಮ್ ಬರೀತಾರೆ, 15 ಲಕ್ಷ ಜನ ಎಕ್ಸಾಮ್ ಬರೀತಾರೆ, 15 ಲಕ್ಷ ಜನರಿಗೆ ಫಸ್ಟ್ ರ್ಯಾಂಕ್ ಕೊಡೋಕ್ಕಾಗೋದಿಲ್ಲ. ಇದು ಪ್ರಕೃತಿಯ ನಿಯಮ. ಇದನ್ನು ಅರ್ಥ ಮಾಡ್ಕೊಳ್ಳಿ. 1-2 ಮಾರ್ಕಿಗಾಗಿ ನಿಮ್ಮ ಮತ್ತು ಮಕ್ಕಳ ಬಾಂಧವ್ಯಕ್ಕೆ ಅಡ್ಡಿಯಾಗುವಂಥ ಕೆಲಸಗಳನ್ನು ಮಾಡಬೇಡಿ. ಆಮೇಲೆ ಒಂದು ಸಲ ನೀವೇನಾದ್ರು ತಪ್ಪು ಬಿಟ್ಟರೆ, ಅವನೇನಾದ್ರು ಆತ್ಮಹತ್ಯೆ ಆದರೆ ನಿಮಗೆ ಇನ್ನೊಬ್ಬ ಮಗ ಹುಟ್ಟೋದಿಲ್ಲ ಅಥವಾ ಇನ್ನೊಬ್ಬ ಮಗಳು ಹುಟ್ಟೋದಿಲ್ಲ. ಇದು ನಮಗೆ ಗೊತ್ತಿರಲಿ. ಮಾರ್ಕ್ಸ್ ಅನ್ನೋದು ಸಮಾಜದಲ್ಲಿ ಪೋಷಕರನ್ನ ಒಂದು ಪ್ರೆಸ್ಟೀಜನ್ನು ಅಳಿಯುವಂಥದ್ದಾಗಿದೆಯಾ ಇವಾಗ? ಹೌದು, ಖಂಡಿತ. ಈ ಒಂದು 30 ವರ್ಷದಲ್ಲಿ ಮಾರ್ಕಿನ ಮೇಲೆ ವಿದ್ಯಾರ್ಥಿಗಳನ್ನ ಅಳಿತಾ ಇದ್ದಾರೆ. ಮೊದಲು ಮಾರ್ಕಿನ ಮೇಲೆ ಅಳಿತಿರಲಿಲ್ಲ. ಆದ್ದರಿಂದ ಮಾರ್ಕಿನ ಮೇಲೆ ಅಳೆದದ್ದು ಕೂಡ ಎಷ್ಟು ಮಾರ್ಕ್ ತಗೊಂಡವರು ಎಷ್ಟು ಮುಂದೆ ಹೋಗಿದ್ದಾರೆ ಅಂತ ಹೇಳೋದು ಇಂಪಾರ್ಟೆಂಟು. ನಾನೇ ನೋಡಿದ್ದೀನಿ, ಹೆಚ್ಚು ಕಮ್ಮಿ ಯಾರ್ಯಾರು ಫಸ್ಟ್ ರ್ಯಾಂಕ್ ತಗೊಂಡಿದ್ದಾರೆ ಅವರು ಸಮಾಜದಲ್ಲಿ ಸಣ್ಣ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಅವರಿಗೆ ಅವರ ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅವರಲ್ಲಿ ಜೀವನದಲ್ಲಿ ಸಂಬಂಧಗಳನ್ನು ಬೆಳೆಸೋದಕ್ಕಾಗ್ತಾಯಿಲ್ಲ. ಅದಕ್ಕೆ ಎಷ್ಟೋ ಸಲ ನಾವು ನೋಡ್ತಾ ಇದ್ದೀವಿ, ಅವನು ಯಾರ ಹತ್ರನೂ ಮಾತಾಡೋದಿಲ್ಲ, ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ. ಇವತ್ತು ಮಾರ್ಕ್ ಇಂಪಾರ್ಟೆಂಟ್ ಅಲ್ಲ, ನಾಲೆಜ್ ಇಂಪಾರ್ಟೆಂಟು, ಸ್ಕಿಲ್ ಇಂಪಾರ್ಟೆಂಟ್. ಇವತ್ತು ನಮ್ಮ ಭಾರತದ ಪ್ರಧಾನಿ ನಾಲೆಜ್ ಇಂಡಿಯಾ ಅಂತ ಸ್ಕೀಮ್ ತರಲಿಲ್ಲ, ಸ್ಕಿಲ್ ಇಂಡಿಯಾ ಅಂತ ತಂದಿದ್ದಾರೆ. ಸಾವಿರಾರು ಜನ ನಾಲೆಜಬಲ್ ಮನುಷ್ಯರಿದ್ದಾರೆ, ಆದರೆ ಸ್ಕಿಲ್ ಇದ್ದವರಿಲ್ಲ. ಇವತ್ತು ನಾವು ಮಕ್ಕಳನ್ನು ಬೆಳೆಸಬೇಕಾದ್ದು ನಾಲೆಜು, ಸ್ಕಿಲ್ಲು, ಆ್ಯಟಿಟ್ಯೂಡು, ಕಮ್ಯುನಿಕೇಷನ್ನು, ಅದಾದಮೇಲೆ ಜೀವನದ ಮೌಲ್ಯ. ಈ 5 ಸಿಕ್ಕಿದರೆ ನಿಮಗೆ ನೀಟಲ್ಲಿ ಫಸ್ಟ್ ರ್ಯಾಂಕ್ ಬಂದಂಗೆ ಅಂತ ತಿಳ್ಕೊಳ್ಳಿ. ಸರ್, ಈಗ ಮತ್ತೆ ನೀಟ್ ಕಡೆ ಬರೋದಾದರೆ, ನೀಟ್ ಪೇಪರ್ ಲೀಕೇಜ್ ಅನ್ನೋದನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ವಾ ಅಂತ? ಇದಕ್ಕೆ ನಮ್ಮ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತ ಇದೆ, ಅಲ್ಲೂ ಕೂಡ ಬೇಕಾದಷ್ಟು ಸಲ ಲೀಕ್ ಆಗ್ತಿತ್ತು ಕ್ವಶನ್ ಪೇಪರ್. ಮೆಡಿಕಲ್ ಕಾಲೇಜು, ಯಾಕಂದರೆ ಮೆಡಿಕಲ್ ಗೊತ್ತು ನಿಮಗೆ, ಒಂದೊಂದು ಸೀಟಿಗೆ 30 ಲಕ್ಷ, 40 ಲಕ್ಷ, 50 ಲಕ್ಷ, 1 ಕೋಟಿ 2 ಕೋಟಿ ರೂಪಾಯಿ ಆಗೋದು. ಒಂದೊಂದು ಸಲ ಪಾಸ್ ಮಾಡೋಕ್ಕೆ ಹೀಗೆ ಆಗ್ತಿತ್ತು. ರಾಜೀವ್ ಗಾಂಧಿ ಯೂನಿವರ್ಸಿಟಿಯವ್ರು ಏನು ಮಾಡಿದ್ರು ಅಂತಂದರೆ, ಆನ್ಲೈನ್ ಎಕ್ಸಾಮಿನೇಷನ್ನ ಆನ್ಲೈನಲ್ಲಿ ಅಂತಂದರೆ ಎಕ್ಸಾಮಿಗೆ 10 ನಿಮಿಷ ಮೊದಲು ಪ್ರಿನ್ಸಿಪಾಲಿಗೆ ಡೈರೆಕ್ಟಾಗಿ ಆನ್ಲೈನಲ್ಲಿ ಪೇಪರ್ ಕಳಿಸ್ತಾರೆ. ಆನ್ಲೈನಲ್ಲಿ ಎಲ್ಲ ಇದಕ್ಕಿಷ್ಟೇ ಬೇಕಾದ, ತುಂಬ ಏನು ಖರ್ಚು ಏನಿಲ್ಲ. ಎಲ್ಲ ಸೆಂಟ್ರ್ಗಳಲ್ಲೂ ಕೂಡ ವೈಫೈ ಇರಬೇಕು, ಎಲ್ಲ ಸೆಂಟ್ರಲ್ಲೂ ಕೂಡ 1 ಅಥವಾ 2 ಕಂಪ್ಯೂಟರ್ ಇರಬೇಕು, 1 ಅಥವಾ 2 ಪ್ರಿಂಟರ್ ಇರಬೇಕು. ಅದು ಮೇನು ಆಫೀಸಿಂದ ಕರೆಕ್ಟಾಗಿ 9 ಗಂಟೆ 30 ಮಿನಿಟಿಗೆ ಎಕ್ಸಾಮ್ ಇದೆ ಅಂತಂದರೆ 9 ಗಂಟೆ 10 ನಿಮಿಷಕ್ಕೆ ಅಲ್ಲೊಂದು 50-60 ಪೇಪರ್ಗಳಿರ್ತವೆ. ಅಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ, ಅಲ್ಲಿ ಒಬ್ಬ ರಿಜಿಸ್ಟ್ರಾರ್ ಇರ್ತಾನೆ. 60 ಪೇಪರಲ್ಲಿ 1 ಪೇಪರನ್ನು ಅವನು ರ್ಯಾಂಡಮ್ ಆಗಿ ಅವನು ಕೊಡಲ್ಲ, ಕಂಪ್ಯೂಟ್ರಿಗೆ ಹೇಳ್ತಾನೆ ಯಾವುದಾದ್ರೂ ರ್ಯಾಂಡಮಲ್ಲಿ 1 ಪೇಪರನ್ನು ಬಿಟ್ಟುಬಿಡಿ ಅಂತ. ನಾನು ನೋಡಿದಾಗ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಈ 15 ವರ್ಷ ಆಯ್ತಿದೆ ಈ ಸಿಸ್ಟಮ್ ತಂದು. 15 ವರ್ಷದಲ್ಲಿ ಮೆಡಿಕಲ್ ಆಗಲಿ, ಪ್ಯಾರಾಮೆಡಿಕಲ್ ಆಗಲಿ, ನರ್ಸಿಂಗ್ ಆಗಲಿ, ಡೆಂಟಲ್ ಆಗಲಿ, ಯಾವುದರಲ್ಲೂ ಕೂಡ ಪೇಪರ್ ಲೀಕೇಜ್ ಅಂತ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ, ಪೇಪರ್ ನಿಮಗೆ ರಿಲೀಸ್ ಆಗೋದೇ ಕೇವಲ 10 ನಿಮಿಷ ಮೊದಲನಾಗಿ ಇಲ್ಲ. ಇವತ್ತಿನ ಟೆಕ್ನಾಲಜಿ ಬೇಕಾದಷ್ಟು ಇಂಪ್ರೂವ್ ಆಗಿದೆ. ಆದ್ದರಿಂದ ಇದನ್ನು ಮಾಡಲಿಕ್ಕೆ ಸುಲಭ ಉಪಾಯ ಇದೆ, ತುಂಬ ಏನು ಖರ್ಚಿಲ್ಲ.
ಎಕ್ಸಾಮಿಗೆ 10 ನಿಮಿಷ ಇರುವಾಗ ಸೆಂಟರಿಗೆ ಆನ್ಲೈನಲ್ಲಿ ಪೇಪರ್ ಬರ್ತದೆ. ಅದಕ್ಕಿಂತ ಮೊದಲು ಯಾರಿಗೂ ಗೊತ್ತಿರಲ್ಲ, ಒಂದು 60-70 ಸೆಟ್ ಪೇಪರ್ ಇರ್ತದೆ. ಒಂದು ಸೆಟ್ಟು ಪೇಪರು ಹೊರಗೆ ಬರ್ತದೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ನಾವು ಲಕ್ಷಾಂತರ ಕ್ವಶನ್ ಮಾಡೋಕ್ಕಾಗೋದಿಲ್ಲ. ಯಾಕೆಂತಂದರೆ ಸಿಲೆಬಸ್ಸು ಲಿಮಿಟೆಡ್. ಒಂದು 20 ಚಾಪ್ಟರ್ ಇರ್ತದೆ. ಆ 20 ಚಾಪ್ಟ್ರಲ್ಲಿ ಏನೇ ನೀವು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದ್ರು ಒಂದೊಂದು ಚಾಪ್ಟ್ರಿಗೆ ಒಂದು 200, 300, 400 ಕ್ವಶನ್ ಮಾಡ್ಬೋದು. ಆಯಿತಾ? ಆದ್ದರಿಂದ ಏನಾಗುತ್ತೆ, ಒಂದೊಂದು ಸಲ ಏನಾಗುತ್ತೆ, ಅದೇ ಸೇಮ್ ಪ್ಯಾಟರ್ನ್ ಬರುತ್ತೆ, ಇದೇ ಪ್ಯಾಟರ್ನು. ಆ ಪ್ಯಾಟರ್ನಲ್ಲೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. 50-60% ಏನಾದರೂ ಸೇಮ್ ಕ್ವಶನ್ ಬಂದರೂ ಕೂಡ ಅದನ್ನು ಲೀಕೇಜ್ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಇವತ್ತು ಲೀಕ್ ಆಗಿದೆ ಅಂತ ಹೇಳೋದಕ್ಕೆ ನಾನು ಸಮರ್ಥನೆ ಕೊಡ್ತಾ ಇಲ್ಲ. ಆದರೆ ಯೂಶ್ವಲಿ ನಮಗೇನಾಗುತ್ತೆ ಅಂತಂದರೆ ಒಂದು 50% ಕ್ವಶನ್ನು ರಿಪೀಟ್ ಆಗುತ್ತೆ. ಅದನ್ನೇ ಇಟ್ಕೊಂಡು ಇವತ್ತಿನ ದಿವಸ ಲೀಕ್ ಅಂತೇಳಿ ಮಾಡ್ತಾರೆ. ಇದಕ್ಕೆ ಸಂಬಂಧ ಹೇಳಿದ್ದಲ್ಲ. ಅದರಿಂದ 50% ಹಾಗೇ ಆಗುತ್ತೆ. ಆಮೇಲೆ ಕೋಚಿಂಗ್ ಕ್ಲಾಸಲ್ಲಿ ಲೀಕ್ ಆಗುತ್ತೆ ಅಂತಂತಾರೆ. ತುಂಬ ಎಕ್ಸ್ಪರ್ಟು 30-35 ವರ್ಷ ಪಾಠ ಮಾಡಿದಂಥ ಟೀಚರ್ಗಳು 100% ಆಗಿ ಹೆಚ್ಚು ಕಮ್ಮಿ ಒಂದು 60-70% ನೀವೇ ಬೇಕಾದ್ರೆ ನೋಡಿ, ಇದೇ ಕ್ವಶನ್ ಬರುತ್ತೆ ಅಂತೇಳಿ ಅವರು ಪ್ರೆಡಿಕ್ಟು ಮಾಡ್ತಾರೆ, ಅದೇ ಬಂದಿರುತ್ತೆ. ಅದನ್ನು ನಾವು ಲೀಕ್ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲೇ ಅರ್ಥ ಇಲ್ಲ. ಅದರಿಂದ ಇದು ಹುಡುಗರಿಗೆ ಊಹೆಗೆ ನಿಲುಕದ ವಿಷಯ. ಹೇಗಾಗುತ್ತೆ ಅಥವಾ ಮಾಡಿದ್ದು ಸರಿಯಾ ತಪ್ಪಾ ಅಂತ ಹೇಳೋ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾದ ನೀಟಲ್ಲಿ ಒಳ್ಳೆ ಸ್ಕೋರ್ ಮಾಡುವಂಥ ಕೆಲಸ, ನೀಟನ್ನು ಚೆನ್ನಾಗಿ ಕ್ರ್ಯಾಕ್ ಮಾಡುವಂಥ ಕೆಲಸ, ಅದಕ್ಕೆ ಬೇಕಾದ ಕೆಲಸ ಮಾಡಿವಿನ ನೀವು ಆ ಟೈಮನ್ನು ಇದು ಯಾಕೆ ಹೀಗಾಯಿತು, ಅದು ಯಾಕೆ ಹೀಗಾಯಿತು ಅಂತ ಹೇಳೋದು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದನ್ನು ಮಾಡಲಿಕ್ಕೆ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇದೆ, ಅದೇನು ಟೈಟ್ ಮಾಡಬೇಕು ಮಾಡುತ್ತೆ. ಆಗಿದ್ದು ದುರದೃಷ್ಟಕರ ಅಂತ ಅನ್ಬೋದಷ್ಟೇ. ಈಗ ನೀವು ಹೇಳಿದಾಗೆ ಅದ್ರ ಬಗ್ಗೆ ಮಕ್ಕಳು ಒಂದು ಕಡೆ ಯೋಚನೆ ಮಾಡಿರ್ತಾರೆ, ಈ ಕಡೆ ಮತ್ತೆ ಸಿಲೆಬಸ್ ಎಲ್ಲ ಮತ್ತೆ ರಿಕವರ್ ಮಾಡಬೇಕಾಗಿರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾರೆ ಮಕ್ಕಳು ಅಂತ? ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಸುಲಭ. ನಾವು ಏನಾಗಿದೆ ಅಂತ, ನೀವು ಮೊನ್ನೆ ನಾನು PUC ಮಕ್ಕಳದ್ದು ರಿಸಲ್ಟ್ ಬಂದಾಗ ಫಸ್ಟ್ ರ್ಯಾಂಕ್ನವನು ಹೇಳಿದ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಯಾವುದೇ ಕೋಚಿಂಗಿಗೆ ಹೋಗಿಲ್ಲ, ನಾನು ಎಲ್ಲೂ ಹೋಗಿಲ್ಲ. ನನ್ನಷ್ಟಕ್ಕೆ ನಾನು ಆಟ ಆಡ್ತಿದ್ದೆ, ಡೈಲಿ ನಾನು ಪಾಠ ಓದ್ತಿದ್ದೆ. ಆ ದಿವಸದ ಕೆಲಸ ಆ ದಿವಸ ಮಾಡ್ತಿದ್ದೆ. ನಾನೇನು 12 ಗಂಟೆ 3 ಗಂಟೆ 4 ಗಂಟೆ ಓದ್ತಿರಲಿಲ್ಲ. ನಾನು ದಿವಸಕ್ಕೆ ನಿಯಮಿತವಾಗಿ ಓದ್ತಾ ಇದ್ದಿದ್ದೆ. ಒಂದೊಂದು ಸಬ್ಜೆಕ್ಟ್ 1 ಗಂಟೆ. ಸೊ ನನಗೆ ಬೇಕಾಗಿತ್ತು 4 ಗಂಟೆ. ಇವತ್ತಿನ ದಿವಸ ಏನಾಗಿದೆ ಅಂತಂದರೆ, ಈ ನೀಟಿನ ಒಂದು ಅವಾಂತರದಲ್ಲಿ ನಮ್ಮ ಟೀಚರ್ ಇದೇನು ಮಾಡ್ತಾರೆ, ಹುಡುಗ ಕಾಲೇಜಿಗೆ ಹೋಗ್ತಾನೆ, ಅದಾದಮೇಲೆ ಅವನು ಕೋಚಿಂಗ್ಗೆ ಹೋಗ್ತಾನೆ, ಆಮೇಲೆ ಸಬ್ಜೆಕ್ಟ್ ವೈಸ್ ಕೋಚಿಂಗ್ ಹೋಗ್ತಾನೆ. ಅಂತಂದರೆ ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದರೆ ರಾತ್ರಿ 10 ಗಂಟೆವರೆಗೂ ಕೂಡ ಅವನು ಕರ್ಕೊಂಬರೋದು ಬಿಟ್ಟರೆ ಅವನು ಓದೋದು ಯಾವಾಗ? ಸ್ವಾಧ್ಯಾಯ ಅಂತ ಹೇಳೋದು ಇಂಪಾರ್ಟೆಂಟು. ಅವನು ಸ್ವಾಧ್ಯಾಯ ಮಾಡೋದೇ ಇಲ್ಲ, ಎಲ್ಲ ಸ್ಪೂನ್ ಫೀಡಿಂಗ್ ಮಾಡ್ತಾರೆ. ಯಾರೂ ಓದೋಕ್ಕೆ ಪುರ್ಸೋತಿಲ್ಲ. ಅವನಿಗೆ ಬೇಕಾ ಬೇಡೋ ಒಂದು 100 ಥರದ ಪುಸ್ತಕ ತಂದು ಕೊಡ್ತೀರಿ, ಅವನು ಯಾವುದು ಓದಬೇಕು? ಆದ್ದರಿಂದ ಇಲ್ಲಿ 3 ಸೂತ್ರಗಳಿದೆ ಕ್ರ್ಯಾಕ್ ಮಾಡಲಿಕ್ಕೆ, ಭಾಳ ಸುಲಭ ಸೂತ್ರ. ಕ್ವಶ್ಚನ್ ಎಷ್ಟೇ ಟಫ್ ಇರಲಿ, ನಾನು 2 ವರ್ಷ ಆ ಸಬ್ಜೆಕ್ಟನ್ನು ಓದಿದ್ದೀನಿ. ನನ್ನ ಎದುರುಗಡೆ 4 ಆಯ್ಕೆಗಳಿದ್ದಾವೆ, ಸರಿಯಾದ ಆಯ್ಕೆ ಒಂದಿದೆ. ನಾನು ಆ ಸರಿಯಾದ ಆಯ್ಕೆ 2 ವರ್ಷ ಇದರಲ್ಲಿ ಓಡಾಡಿ 2 ವರ್ಷ ಇದನ್ನು ಓದಿ ಸರಿಯಾದ ಆಯ್ಕೆ ನಾನು ಮಾಡಲಿಕ್ಕಾಗದಿದ್ದರೆ ನಾನು ಓದಿದ್ದು ವ್ಯರ್ಥ ಅಂತ ಹೇಳುವಂಥ ಒಂದು ಆ್ಯಟಿಟ್ಯೂಡ್ ಇರಬೇಕು. ನಾನು ನೋಡಿದ್ದೀನಿ ಹುಡುಗರಿಗೆ, ಸುಮಾರು ಜನ ಹುಡುಗರಿಗೆ ಓದಿದ್ದೀನಿ, ಅವ್ರಿಗೆ ಚೆನ್ನಾಗಿ ಬರ್ದಿರ್ತದೆ. 3 ವಿಷಯ ಬರುತ್ತೆ ಅವರಿಗೆ. ಒಂದು ಏನಾಗುತ್ತೆ ಅಂದರೆ, ಎಕ್ಸಾಮಿಗೆ ಹೋಗುವಾಗ ನೀವು ನೋಡಿ ಬೇಕಾದ್ರೆ, ಎಕ್ಸಾಮಿಗೆ ಹೋಗುವಾಗ ಅವರು ಅಪ್ಪ ಅಮ್ಮನಿಗೆ ಹೇಳಿ ಹೋಗ್ತಾರೆ, ಎಲ್ಲ ನಾನು ಚೆನ್ನಾಗಿ ಓದಿದ್ದೀನಿ, ಬಟ್ ನನ್ನ ತಲೆಯೊಳಗೆ ಏನು ಕಾಣೋದಿಲ್ಲ, ಖಾಲಿ ಆಗಿದೆ, ನನಗೇನು ಗೊತ್ತಿಲ್ಲ ಅಂತೇಳಿ. ಇದರ ಅರ್ಥ ಏನು ಅಂತಂದರೆ, ಅವನಿಗೆ ಸ್ಟ್ರೆಸ್ ಆಗಿದೆ ಅಂತ. ಎರಡನೇದ್ದು, ಅವನು ಎಕ್ಸಾಮಿಂದ ಹೊರಗೆ ಬರ್ತಾನೆ, ಅಪ್ಪ ಕೇಳ್ತಾರೆ ಎಕ್ಸಾಮ್ ಹೆಂಗಿದೆ ಅಂತ. ಅಪ್ಪ ಎಕ್ಸಾಮ್ ತುಂಬ ಸುಲಭ ಇತ್ತು, ನನಗೇನಾಯಿತು ಅಂತಂದರೆ ಟೈಮ್ ಸಾಕಾಗಿಲ್ಲ, ನಾನು ಟೆನ್ಷನ್ ಮಾಡ್ಕೊಂಡೆ, ನನಗೆ ಟೈಮ್ ಸಾಕಾಗಿಲ್ಲ, ಅವಸರವಾಗಿ ಮಾಡಿದೆ. ಇದು ಕೂಡ ಸ್ಟ್ರೆಸ್ಸಿಂದ ಇನ್ನೊಂದು ರೂಪ. 3ನೇ ಸ್ಟ್ರೆಸ್ಸಿನ ರೂಪ ಇದೆ. ಅವನಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಇದೆ ಅಂತೇಳಿ, ಅಷ್ಟಾಗೂ ಅವನಿಗೆ ಯೋಚನೆ ಬರುತ್ತೆ, ಕನ್ಫ್ಯೂಷನ್ನು ಇದಾದ. ಅವನಿಗೆ 100% ಗೊತ್ತಿರುತ್ತೆ. ಫಸ್ಟ್ ಅವನು ಏನು ಆನ್ಸರ್ ಮಾಡಿರ್ತಾನೆ ಅದೇ ಕರೆಕ್ಟು, ಆಮೇಲೆ ಮತ್ತೊಬ್ಬ ಸ್ಟ್ರೆಸ್ ಆಗಿ ಇದೇ ಆದ ಅಂತೇಳಿ ತಪ್ಪಿಗೆ ಹೋಗ್ತಾನೆ. ಸೊ ಕನ್ಫ್ಯೂಷನ್ ಆಗುತ್ತೆ. ಇದು ಕೂಡ 3 ಸ್ಟ್ರೆಸ್ಸು. ಈ 3 ಥರದ ಸ್ಟ್ರೆಸ್ಸು ನಿಮಗೆ ಯಾವುದೇ ಎಕ್ಸಾಮಲ್ಲಿ ಮಕ್ಕಳಿಗೆ ಬರೋದು ಸಹಜ, ಅದು ತಪ್ಪಾಗಬಾರ್ದು. ಆ ಸ್ಟ್ರೆಸ್ಸನ್ನು ಕಮ್ಮಿ ಮಾಡಿದ್ರೆ, ನಾನು ಹೇಳಿದ್ನಲ್ಲ, ನಮಗೆ ಆ್ಯಟಿಟ್ಯೂಡ್ ಹೆಂಗಿರಬೇಕು, ಒಂದು ಆ್ಯಟಿಟ್ಯೂಡು ಅದು ನಿಮಗೆ ಕೆಲವೊಮ್ಮೆ ಅನಿಸುತ್ತೆ ನನ್ನ ಅತೀವವಾದಂಥ ಒಂದು ಅಹಂಕಾರ ಅಂತ. ಖಂಡಿತ ಅಹಂಕಾರ ಅಲ್ಲ ಅದು. ನಾನು 2 ವರ್ಷ ಓದಿದ್ದೀನಿ, 4 ಆಯ್ಕೆ ನನ್ನ ಕಡೆ ಇದೆ. ಆ 4ರಲ್ಲಿ ಒಂದಕ್ಕೆ ನಾನು ಆನ್ಸರ್ ಮಾಡೋಕ್ಕೆ ಆಗದೇ ಇದ್ದರೆ ನಾನು ಓದಿದ್ದೇನು ಪ್ರಯೋಜನ ಅಂತ ಹೇಳುವಂಥ ಆ್ಯಟಿಟ್ಯೂಡ್ ಇರಬೇಕು. ಇದು ಒಂದು. ಎರಡನೇದ್ದು, ಅಲ್ಲಿ ಗೊತ್ತಿದ್ದದಕ್ಕೆ ಪಟ್ಟಂತ ಆನ್ಸರ್ ಮಾಡಬೇಕು. ಅಲ್ಲಿ ಮತ್ತೆ ವಾಪಸ್ ಆಚೆ ಈಚೆ ನೋಡಿಕೊಂಡು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಅದು ತಪ್ಪು. ಯಾವಾಗಲೂ ನಾನು ನೋಡಿದ್ದೀನಿ, ಸೈಕಾಲಜಿಸ್ಟ್ ಹೇಳ್ತಾರೆ, ನಿಮ್ಮ
ಫಸ್ಟ್ ಆಯ್ಕೆ ಕರೆಕ್ಟಾಗಿದ್ದ ಫಸ್ಟ್ ಆಯ್ಕೆ ಬಂದ ಕೂಡಲೇ ಟಿಕ್ ಮಾಡಿ ಮತ್ತೆ ಪಾಸ್ ಆಚೆ ಈಚೆ ನೋಡೋಕೆ ಹೋಗಬೇಡಿ ಅಂತೇಳಿ. ಮೂರನೇದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಾವೇನು ಮಾಡ್ತೀವಿ, ಕೆಲವು ಕ್ವಶನ್ಗಳು ಕೆಲವುದಕ್ಕೆ ಮಾತ್ರ ತುಂಬ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತೀವಿ. ಲಾಸ್ಟ್ 30-40 ಕ್ವಶನ್ಗಳಿಗೆ 5-6 ಮಿನಿಟಲ್ಲೇ ಟಿಕ್ ಹೊಡೆದು ಬರ್ತೀವಿ. ಅದು ತಪ್ಪು. ಯಾವುದಕ್ಕೆ ಎಷ್ಟು ಕೊಡಬೇಕು ಅದನ್ನು ನೋಡ್ಕೊಳ್ಳಿ. ಇದರಲ್ಲಿ ನಾವೇನು ಮಾಡ್ತೀವಿ, ಸುಲಭವಾಗಿ ಏನು ಮಾಡಬೇಕು ಅಂತಂದರೆ 3 ಥರದ ಕ್ವಶನ್ಗಳಿರ್ತವೆ. ಫಸ್ಟ್ ಕ್ವಶನ್ ಏನು ಅಂತಂದರೆ ಡೈರೆಕ್ಟ್ ಕ್ವಶನ್ಸು. ನೀವು ಚೆನ್ನಾಗಿ ಓದಿದರೆ ಅಲ್ಲಿ ಏನೂ ಕನ್ಫ್ಯೂಷನ್ ಬರೋಲ್ಲ. ಡೈರೆಕ್ಟು ಯೂಶ್ವಲಿ 30% ಡೈರೆಕ್ಟ್ ಕ್ವಶನ್ಸ್ ಇರ್ತದೆ, ಅದು ಯಾರು ಬೇಕಾದ್ರೂ ಬರಿಬೋದು. ಇನ್ನೂ 30% ಇರ್ತದೆ ಅಪ್ಲಿಕೇಶನ್ಸ್ ಇರ್ತದೆ. ಆ ಅಪ್ಲಿಕೇಶನ್ಸ್ ಯಾಕೆ ಇರುತ್ತೆ ಅಂತಂದರೆ ಬುದ್ಧಿವಂತನಿಗೂ ದಡ್ಡನಿಗೂ ಡಿಫ್ರೆನ್ಸ್ ಮಾಡಲಿಕ್ಕೆ. ಥರ್ಡ್ ಲೆವೆಲ್ ಇರುತ್ತೆ, ಸ್ವಲ್ಪ ಹೈಯರ್ ಲೆವೆಲ್ ಇರ್ತದೆ. ಆ ಹೈಯರ್ ಲೆವೆಲ್ ಬರುವಂಥ ಕ್ವಶನು ಕೇವಲ 15-20%. ಸೊ 85% ಕ್ವಶನ್ನು ಯಾರು ಬೇಕಾದರೂ ಯಾವಾಗ ಬೇಕಾದ್ರೂ 12 ಗಂಟೆ ರಾತ್ರಿ ನಿದ್ದೆ ಮಾಡಿದ್ರೂ ಕೂಡ ಇದು ಮಾಡ್ಬೋದು, ಬರೀಲಿಕ್ಕೇನು ಕಷ್ಟ ಇಲ್ಲ. ಸೊ ಸ್ಟ್ರೆಸ್ ಆಗೋದು ಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಗೊತ್ತಿರಲಿ, ಎಲ್ಲದಕ್ಕೂ ಕೂಡ ನಿಮಗೆ ಬಹು ಆಯ್ಕೆ ಬಂದಾಗ ನಿಮಗೆ ಎಲ್ಲದಕ್ಕೂ ಕೂಡ ಎ ಆನ್ಸರ್ ಆಗಿರಲ್ಲ, ಎಲ್ಲದಕ್ಕೂ ಕೂಡ ಬಿ ಆನ್ಸರ್ ಆಗಿರಲ್ಲ, ಎಲ್ಲದಕ್ಕೂ ಕೂಡ ಸಿ ಆನ್ಸರ್ ಆಗಿರಲ್ಲ, ಎಲ್ಲದಕ್ಕೂ ಕೂಡ ಡಿ ಆನ್ಸರ್ ಆಗಿರಲ್ಲ. ಎಯಲ್ಲಿ ಮ್ಯಾಕ್ಸಿಮಮ್ ಬೇಕಾದ್ರೆ ನೋಡಿ, ಎಷ್ಟೇ ಆದರೂ ಕೂಡ 35 ಮೇಲೆ ಎ ಬರಲ್ಲ. 35 ಮೇಲೆ ಎ ಬಂತು ಅಂತಂದ್ರೆ ಇನ್ಯಾವುದೋ ಆಯ್ಕೆ 15 ಆದ್ದರಿಂದ ನಾವು ಇದನ್ನು ಕೂಡ ಪರ್ಮಿಟೇಷನ್ ಕಾಂಬಿನೇಷನ್ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಅದು ಹೇಗೆ ಅಂತಂದರೆ ಒಂದೇ ಕ್ವಶನಿಗೆ ನಿಮಗೆ 1ರಿಂದ 7ರವರೆಗೂ ಕೂಡ ಎ ಬಂತು ಅಂತ ಇಟ್ಕೊಂಡ್ರೆ 1ರಿಂದ 7ರವರೆಗೆ ಯಾವ ಕಾರಣಕ್ಕೂ ಎ ಬರುವ ಚಾನ್ಸ್ ಇಲ್ಲ. 1ರಿಂದ 4ರವರೆಗೆ ಬರ್ಬೋದು, ನೀವು ಬೇಕಾದ್ರೆ ನೋಡಿ. 5ನೇದು ಬರ್ಬೋದು, 6ನೇದು ಬರಲ್ಲ. ಅಕಸ್ಮಾತ್ ಬಂತು ಅಂತಂದರೆ ನಿಮ್ದು 5ರಲ್ಲಿ ಯಾವುದೋ ಒಂದು ತಪ್ಪು ಅಂತ ಲೆಕ್ಕ. ಇದನ್ನು ನಾವು ಹೇಳ್ತೀವಿ, ದಿಸ್ ಇಸ್ ಕಾಲ್ಡ್ ಕಾಮನ್ ಸೆನ್ಸ್ ಅಂತ. ಯಾವಾಗ ನಮಗೆ 50-50 ತೊಂದರೆ ಆಗುತ್ತೋ ಆಗ ಇಂಥ ಕಾಮನ್ ಸೆನ್ಸ್ ಅಂತ ತಗೊಳ್ಳಿ. ಆದರೆ ಈ ಕಾಮನ್ ಸೆನ್ಸನ್ನು ಏನೂ ಗೊತ್ತಿಲ್ಲದಾಗ ಕಾಮನ್ ಸೆನ್ಸ್ ತಗೋಬೇಡಿ. ಈ ಕಾಮನ್ ಸೆನ್ಸ್ 50-50 ಅಂದರೆ 2 ಗೊತ್ತಿದೆ, ಇನ್ನು 2 ತಪ್ಪಾಗಿದೆ ಅಂತ ಅಂದಾಗ ನಾವು ಈ ಥರದ ಕೆಲವು ಸಣ್ಣ ಕಾಮನ್ ಸೆನ್ಸನ್ನು ಯೂಸ್ ಮಾಡಿಕೊಂಡು ಕೂಡ ನೀಟನ್ನು ಕ್ರ್ಯಾಕ್ ಮಾಡ್ಬೋದು. ಸರ್, ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ನೀಟ್ ರಿಪೀಟ್ ಆಗ್ತಿದೆ, ಎಕ್ಸಾಮ್ ಬರೀಬೇಕು ಅಂತ ಹೋರಾಟಕ್ಕೆ ನಿಂತ್ಕೊತಾರೆ ಮತ್ತು ಸಾಕಷ್ಟು ನೋವು ಅನುಭವಿಸ್ತಾರೆ. ಇವರಿಗೆ ಗೌರ್ಮೆಂಟ್ ಯಾವೆಲ್ಲ ಇದನ್ನು ಮಾಡಬಹುದು ಅಂತ, ಕ್ರಮಗಳನ್ನು ಕೈಗೊಳ್ಬಹುದು ಅಂತ? ಈಗ ಏನಾಗುತ್ತೆ ಅಂತಂದರೆ ಕೆಲವರಿಗೆ ಮಾರ್ಕು ಕಮ್ಮಿ ಆಗಿರುತ್ತೆ, ಅವರು ನೆಕ್ಸ್ಟ್ ಟೈಮ್ ಬರೀತಾರೆ. ಯೂಶ್ವಲಿ ಏನಾಗುತ್ತೆ ಅಂತಂದರೆ ನಾನು ನೋಡಿದಾಗೆ ಸೆಕೆಂಡ್ ಟೈಮ್ ಬರೆದವರಿಗೆ ಸುಮಾರು 40-50% ಜನರಿಗೆ ಮಾರ್ಕ್ ಜಾಸ್ತಿ ಆಗುತ್ತೆ. ಇನ್ನೊಂದು 30-40% ಜನರಿಗೆ ಕಮ್ಮಿ ಆಗುತ್ತೆ ಅಥವಾ ಸೇಮ್ ಇರುತ್ತೆ. ಆಮೇಲೆ ಏನಾಗುತ್ತೆ, ಓದಿ 2 ವರ್ಷ ನೀವು ಓದಿರ್ತೀರಿ, 3ನೇ ಸಲ ಅದನ್ನು ಓದೋದು, 4ನೇ ಸಲ ಓದೋದು ಅಂತಂದಾಗ ನಿಮಗೊಂದು ಬೋರ್ ಹಿಡಿದು ಹೋಗುತ್ತೆ. ಅದು ನಿಮಗೆ ಮತ್ತೆ ಏನಾಗುತ್ತೆ, ಅಲ್ಲಲ್ಲೇ ಎಡವುತ್ತೀರಿ. ಅದಕ್ಕೆ ಬೆಸ್ಟು ಅಂತಂದರೆ ಫಸ್ಟ್ ಅಟೆಂಪ್ಟ್ ಈಸ್ ಆಲ್ವೇಸ್ ಬೆಸ್ಟ್. ಅಲ್ಲಿ ಬೋರ್ ಆಗೋದಿಲ್ಲ. ಅಥವಾ ನೀವು ಸಾಧನೆ ಮಾಡಲಿಕ್ಕೆ ರೆಡಿ ಇದ್ದೀರಿ ಅಂತ 10 ಸಲ ಬೇಕಾದ್ರೆ ಮಾಡಿ ಬರೀರಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಬಟ್ ಫಸ್ಟ್ ಅಟೆಂಪ್ಟ್ ಈಸ್ ದಿ ಬೆಸ್ಟ್ ಅಟೆಂಪ್ಟ್. ಎಸ್ ಸರ್. ಇನ್ನು ನಾವು ನೋಡೋದು ಈ ವಿದ್ಯಾರ್ಥಿಗಳ ಮನೋಭಾವವನ್ನು ನೋಡೋದಾದರೆ, ಪರೀಕ್ಷೆ ಅಂದರೆ ಪ್ರತಿಯೊಂದಕ್ಕೂ ಪರೀಕ್ಷೆಗೆ ಡಿಪೆಂಡ್ ಆಗಿರ್ತೀವಿ. ಪರೀಕ್ಷೆ ಪಾಸ್ ಆಗಿಲ್ಲ ಅಥವಾ ಬರೆದು ಈ ಥರ ಎಕ್ಸಾಮ್ ಆಯಿತು ಅಂದರೆ ನಮ್ಮ ಭವಿಷ್ಯವೇ ಕುಗ್ಗೋಯ್ತು ಅನ್ನೋ ಯೋಚನೆಗೆ ಬರ್ತಾರೆ. ಅವ್ರಿಗೆಲ್ಲ ಏನು ಹೇಳ್ತೀರಾ? ಅದೇ ಹೇಳಿದೆ, ಅದು ವಿದ್ಯಾರ್ಥಿಗಳದ್ದು ತಪ್ಪಲ್ಲ, ಸಮಾಜದ ತಪ್ಪು, ಪೋಷಕರದ್ದು ತಪ್ಪು, ಶಿಕ್ಷಣ ಸಂಸ್ಥೆಗಳದ್ದು ತಪ್ಪು. ವಿದ್ಯಾರ್ಥಿಗಳು ಕೇವಲ ನೆಪ ಅಷ್ಟೇ. ಇದರಲ್ಲಿ ವಿದ್ಯಾರ್ಥಿಗಳದ್ದು ಖಂಡಿತವಾಗಿ ತಪ್ಪಿಲ್ಲ. ನಾವು ಮತ್ತು ವಿದ್ಯಾರ್ಥಿಗಳನ್ನು ಬೆಳೆಸುವ ರೀತಿ ಕೂಡ ಅದೇ ಥರ ಇರಬೇಕು. ಯಾಕೆಂತಂದರೆ ಅವರ ಆಶೋತ್ತರಗಳಿಗೆ ನಾವು ಸಹಾಯವಾಗಿ ನಿಲ್ಲಬೇಕೇ ವಿನ ನಾವೇ ಅವರ ಆಶೋತ್ತರ ಆಗಬಾರ್ದು. ಇಲ್ಲಿ ಪ್ರಾಬ್ಲಮ್ ಆಗಿರೋದು ನಾವೇ ಆಶೋತ್ತರ, ನಾವೇ ಅವರಿಗೆ ಡಿಕ್ಟೇಟ್ ಮಾಡ್ತೀವಿ. ನೀನು ಡಾಕ್ಟ್ರೇ ಆಗಬೇಕು, ನೀನು ಇಂಜಿನಿಯರೇ ಆಗಬೇಕು, ಅವನು ಇಲ್ಲ ನಾನು ಸೈಂಟಿಸ್ಟ್ ಆಗಬೇಕು ಅಂತ ಇರ್ತಾನೆ, ಅವನು ಕಳಿಸಲ್ಲ. ಆಮೇಲೆ ನಮ್ಮಲ್ಲಿ ಸಮಾಜದಲ್ಲಿ ಏನಾಗಿದೆ ಅಂತಂದರೆ ಇವತ್ತು BCom ಇರ್ಬೋದು, BA ಇರ್ಬೋದು, ಅಥವಾ ಕಾಮರ್ಸ್ ಸೆಕ್ಷನ್ ಇರ್ಬೋದು, ಇಲ್ಲ ಆರ್ಟ್ಸ್ ಸೆಕ್ಷನ್ ಇರ್ಬೋದು, ಅದು ತುಂಬ ನಿಕೃಷ್ಟ ಅಂತ ಹೇಳುವಂಥ ಭಾವನೆ ಇವತ್ತಿನ ದಿವಸ ಫಾರಿನ್ ಕಂಟ್ರಿಗಳಲ್ಲಿ ನಡೀತಾ ಇರೋದೇ. ಕಾಮರ್ಸು ಮತ್ತು ಆರ್ಟ್ಸ್, ಸೈನ್ಸ್ ಅಷ್ಟು ಓಡಾಡ್ತಾ ಇಲ್ಲ. ಬಟ್ ನಮಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ. ಎಲ್ಲ IT BT ಅಂತ ಓಡಾಡಿದ್ರು, ಇವತ್ತು IT ಬಿದ್ದಿದೆ. ಆದ್ದರಿಂದ ನಾವು ವಿದ್ಯಾರ್ಥಿಗಳಿಗೆ ಅವಕಾಶ ಎಲ್ಲಿ ಸಿಗುತ್ತೆ ಅದರ ಬಗ್ಗೆ ನಾವು ಜಾಗೃತಿಯನ್ನು ಹುಡುಗರಿಗೆ ಕೊಡಬೇಕು. ಮುಂದಿನ ಪ್ರಾಸ್ಪೆಕ್ಟಸ್ ಏನಿದೆ, ಅಪ್ಪ ಅಮ್ಮ ಪ್ರಾಸ್ಪೆಕ್ಟಸ್ ಹೇಳಬೇಕು. ಆದರೆ ನಿಮ್ಮ ನಿರ್ಧಾರವನ್ನು ಮಕ್ಕಳ ಮೇಲೆ ಹೇರುವಂಥದ್ದು ಖಂಡಿತ ತಪ್ಪು, ಅದಾಗಬಾರ್ದು. ಸರ್, ಇನ್ನು ನ್ಯಾಷನಲ್ ಲೆವೆಲ್ ಎಕ್ಸಾಮ್ಗಳಲ್ಲಿ ಟ್ರಾನ್ಸ್ಪರೆನ್ಸಿ ತರೋದು ಇನ್ನೂ ಎಷ್ಟು ವರ್ಷ ಬೇಕಾಗಬಹುದು ಅಂತ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿ ಇಲ್ಲಿ ನಾವು ಅದನ್ನು ಸರ್ಕಾರದ ಮೇಲೆ ಆಗಲಿ ಅಥವಾ ವ್ಯಕ್ತಿಗಳ ಮೇಲೆ ಆಗಲಿ ಅಥವಾ ಸಂಸ್ಥೆಯ ಮೇಲೆ ಆಗಲಿ ಹೇರುವಂಥ ಅಗತ್ಯ ಇಲ್ಲ. ಇವರು ತಪ್ಪು ಮಾಡಿದ್ರು ಅಂತ ಹೇಳುವಂಥದ್ದಿಲ್ಲ. ನಾವು ನಮ್ಮ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. ಹೌದಪ್ಪ, ನಾನು ಟ್ರಾನ್ಸ್ಪರೆಂಟಾಗಿ ಎಕ್ಸಾಮ್ ಬರಿತೀನಿ ಅಂತ ಪ್ರತಿಯೊಬ್ಬರೂ ಕೂಡ
ಇದರ ಬಗ್ಗೆ ಯೋಚನೆ ಮಾಡಿದೆ. ಇವತ್ತೇನಾಗಿದೆ ಅಂತಂದರೆ ಪ್ರತಿಯೊಬ್ಬ ಮಾತಾಡೋದು ಅಡ್ಡದಾರಿಯೇ. ಇವತ್ತಿನ ದಿವಸ ಸಮಾಜದಲ್ಲಿ ಅಡ್ಡದಾರಿ ಮಾಡುವವನೇ ಗ್ರೇಟು ಅಂತ. ಎಲ್ಲ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಬೇಕಾದ್ರೆ ನೋಡಿ 90% ಬರೋದೇ ನೆಗೆಟಿವ್ ವಿಚಾರ. ನೀವು ಚಲನಚಿತ್ರಗಳಲ್ಲಿ ನೋಡಿ 90% ಬರೋದೇ ನೆಗೆಟಿವ್ ವಿಚಾರ. ನೀವು ವಿಡಿಯೋ ಇದು ಪತ್ರಿಕೆಗಳಲ್ಲಿ ನೋಡಿ 90% ಬರೋದೇ ಅವನು ಕೊಲೆ ಮಾಡ್ದ, ಇವನು ಇದು ಮಾಡ್ದ ಅಂತ. ಯಾವನೋ ಒಬ್ಬ ಸಾಧನೆ ಮಾಡಿದವನ ಹೆಸರು ಕೂಡ ಬರೋದಿಲ್ಲ. ಅಂತಂದರೆ ನಮ್ಮ ಇಡೀ ಸಮಾಜವೂ ಕೂಡ ನೆಗೆಟಿವಿಟಿಯನ್ನು ಪೋಷಿಸ್ತಾ ಇದೆ. ನೆಗೆಟಿವಿಟಿಯನ್ನು ನಾವು ಅದನ್ನು ಅತ್ಯಂತ ದೊಡ್ಡ ಚಿತ್ರಣದಲ್ಲಿ ತೋರಿಸ್ತೀವಿ. ನೆಗೆಟಿವಿಟಿ ಯಾರು ಮಾಡ್ತಾರೋ ಅವರೇ ಹೀರೋ ಅಂತ ಹೇಳುವಂಗೆ ತೋರಿಸ್ತೀವಿ, ಅಥವಾ ಅದನ್ನು ಪ್ರತಿಬಿಂಬಿಸ್ತಾ ಇದ್ದೀವಿ. ಅದು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇದೆಲ್ಲ ವಿದ್ಯಾರ್ಥಿಗಳ ಮೇಲೆ ಬೀಳುವಂಥ ಪರಿಣಾಮ. ಇದನ್ನು ನಾವು ಬಿಡಬೇಕು. ನಾವು ಹುಡುಗರನ್ನು ಪಾಸಿಟಿವಿಟಿ ಅಂತಂದರೆ ಧನಾತ್ಮಕ ಚಿಂತನೆ ಹತ್ರ ಜೋಡಿಸ್ಬೇಕು. ಆಮೇಲೆ ಎಲ್ಲರಲ್ಲೂ ಕೂಡ ಒಂದು ಸತ್ಯ ಅಥವಾ ಒಂದು ಒಳ್ಳೆತನ ಅಥವಾ ಸ್ವಾರ್ಥ ಇಲ್ಲದ್ದು, ಲಾಲಸೆ ಇಲ್ಲದ ಅಂಥ ಸಮಾಜ ನಿರ್ಮಾಣ ಆದಾಗ ನಾನು ಹೇಳಿದ್ನಲ್ಲ, ಒಂದು ಶನಿಶಿಂಗನಾಪುರ ಅಂತ ಒಂದು ಊರಿದೆ. ಊರಲ್ಲಿ ಕಳ್ಳತನವೇ ಇಲ್ವಂತೆ. ಅಲ್ಲಿ ಯಾವುದೇ ಮನೆಯ ಬಾಗಿಲಿಗೂ ಕೂಡ ಬಾಗಿಲಿಲ್ಲ, ಅಂಗಡಿಗೆ ಬಾಗಿಲುಗಳಿಲ್ಲ. ಅಲ್ಲಿ ಕಳ್ಳತನ ಆಗೋದಿಲ್ಲ. ಅಲ್ಲಿ ಯಾವ ಪೊಲೀಸರು ಬೇಕಾಗಿಲ್ಲ. ಯಾಕೆ ಇದು ಬರ್ತದೆ ಅಂತಂದರೆ ಇಡೀ ಒಂದು ಸಮಾಜ ಸ್ವಾರ್ಥ ಇಲ್ಲ, ಇಡೀ ಸಮಾಜಕ್ಕೆ ಲಾಲಸೆ ಇಲ್ಲ, ಇಡೀ ಸಮಾಜಕ್ಕೆ ಕಳ್ಳತನ ಮಾಡಬೇಕು ಅಂತ ಆಸೆ ಇಲ್ಲ, ಇಡೀ ಸಮಾಜಕ್ಕೆ ಸುಳ್ಳು ಹೇಳಬೇಕು ಅಂತಿಲ್ಲ. ಇವತ್ತು ಇಡೀ ಭಾರತ ಇಲ್ಲ ನಾನು ಕಷ್ಟಪಟ್ಟರೆ ಮಾಡ್ತೀನಿ ಅಂತಂದರೆ ಯಾವ ನೀಟ್ ಪೇಪರು ಇದಾಗೋದಿಲ್ಲ, ಲೀಕ್ ಆಗೋದಿಲ್ಲ, ಯಾವ ನೀಟಲ್ಲೂ ಕೂಡ ಅನ್ಯಾಯ ಆಗೋದಿಲ್ಲ. ಆದ್ದರಿಂದ ನಾವು ಸರ್ಕಾರವನ್ನು ದೂಡೋದು ಇಲ್ಲ ಸಂಸ್ಥೆಯನ್ನು ದೂರಬಾರ್ದು ಅಂತಲ್ಲ, ನಾನು ಅದು ಸಮರ್ಥನೆ ಮಾಡ್ತಾಯಿಲ್ಲ. ಆದರೆ ಸರ್ಕಾರವನ್ನು ದೂಡೋದು, ಸ್ವಾರ್ಥ ಇದು ಮಾಡೋವಂಥದ್ದು, ನಾವೇ ದುಡ್ಡು ಕೊಟ್ಟು ಪೇಪರ್ ತಗೊಳ್ಳಿಲ್ಲ ಅಂತಂದರೆ ಯಾವ ಲೀಕ್ ಮಾಡೋಕ್ಕೆ ಹೋಗ್ತಾನೆ. ಪೋಷಕರದ್ದು ಕೂಡ ಮತ್ತು ನಮ್ಮದು ಪಾತ್ರ ಇದೆ. ಇವತ್ತು ಸಂಸ್ಥೆಯವರು ಕೂಡ ಅಷ್ಟೇ. ನಾನು ಎಷ್ಟೋ ಕಡೆ ನೋಡಿದ್ದೀನಿ, ನೀವೇ ಇದು ಚೀಟಿ ಕೊಟ್ಟು ಬರೆಸ್ತಾರೆ, ಆಮೇಲೆ ದೂರ್ತಾರೆ ಅಲ್ಲಿ ಕಾಪಿ ಇದಾಗಿದೆ ಅಂತ ಹೇಳಿದ್ರೆ. ಯಾವುದನ್ನು ನಾನು ಸಮರ್ಥನೆ ಮಾಡ್ತಾಯಿಲ್ಲ. ನಾವು ನಮ್ಮ ಲೆವೆಲ್ನಲ್ಲಿ, ಸಮಾಜದ ಲೆವೆಲಲ್ಲಿ, ಕುಟುಂಬದ ಲೆವೆಲ್ನಲ್ಲಿ, ವ್ಯಕ್ತಿಯ ಲೆವೆಲ್ನಲ್ಲಿ, ಆಮೇಲೆ ಸಣ್ಣ ಸಮುದಾಯದ ಲೆವೆಲಲ್ಲಿ ನಾವು ಸತ್ಯ ಅನ್ಯಾಯದ ವಿರುದ್ಧ ಹೋರಾಡ್ತೀವಿ ಅಂತ ಹೇಳುವಂಥ ಒಂದು ಮನಸ್ಥಿತಿ ಇದ್ದರೆ ಇಂಥ ಯಾವುದೇ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಇಂಥ ಪರಿಸ್ಥಿತಿಗೆ ಸಮಾಜನೂ ಕೂಡ ಸಪೋರ್ಟ್ ಮಾಡಲ್ಲ. ಇವತ್ತೇನಾಗಿದೆ ಅಂತಂದರೆ ಸಮಾಜ ಇಂಥದ್ದನ್ನು ವೈಭವೀಕರಣ ಮಾಡ್ತಾಯಿದೆ. ಅದೇ ಅದನ್ನು ಸುಮ್ಮನೆ ಬಿಟ್ಬಿಡಿ. ಹೌದಾ, 2ನೇ ಎಕ್ಸಾಮ್ ಬಂತ, ಭಾಳ ಸಂತೋಷ, ಬರೀತಾನೆ, ನನ್ನ ಮಗಳಿಗೆ ಇನ್ನೊಂದು ಚಾನ್ಸ್ ಸಿಕ್ತು ಅಂತ ಹೇಳುವಂಥ ಒಂದು ಆ್ಯಟಿಟ್ಯೂಡು, ಅದು ಆ ಥರ ಮಾಡೋದು ಸತ್ಯ ಅಂತ ಹೇಳ್ತಾ ಇಲ್ಲ. ಆ ಥರದ ಆ್ಯಟಿಟ್ಯೂಡನ್ನು ಬೆಳೆಸಿ ನಾವು ರೇಸಲ್ಲಿ ಸೋಲ್ತದೆ. ಆ ಕುದುರೆಯನ್ನು ಕುಂದಾಕ್ತೀವಿ, ನಾವು ಕುಂದಾಕಲ್ಲ. ಹಾಕ್ತೀವ? ನೆಕ್ಸ್ಟ್ ಎಲ್ಲಿ ತಪ್ಪಾಗಿದೆ ನೋಡ್ತೀವಿ, ಅದಕ್ಕೆ ಮಾಲಿಶ್ ಮಾಡ್ತೀವಿ, ಅದಕ್ಕೆ ಮಸಾಜ್ ಮಾಡ್ತೀವಿ, ಅದಕ್ಕೆ ಒಳ್ಳೆ ಟ್ರೈನರ್ ಕೊಡ್ತೀವಿ, ಅದಕ್ಕೆ ಒಳ್ಳೆ ಟರ್ಫಲ್ಲಿ ಓಡಿಸ್ತೀವಿ, 10 ಸಲ ಅಭ್ಯಾಸ ಮಾಡಿಸ್ತೀವಿ. ಸೊ ಅಭ್ಯಾಸ ಬೇಕು ನಮಗೆ. ಸರ್, ಇನ್ನು ವಿದ್ಯಾರ್ಥಿಗಳ ಮನೋಭಾವದ ಮೇಲೆ ಸೋಷಿಯಲ್ ಮೀಡಿಯಾ ಪ್ರಭಾವ ಬೀರ್ತಾ ಇದೆಯಾ? ಹೌದು, ಖಂಡಿತವಾಗಿ ಸೋಷಿಯಲ್ ಮೀಡಿಯಾ ತುಂಬ ಪ್ರಭಾವ ಬೀಳ್ತಾ ಇದೆ. ಯಾಕೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೆಲವು ವಿಚಾರಗಳಿಗೆ ಮಾತ್ರ ಅವ್ರನ್ನ ಹೀರೋ ಮಾಡ್ತಾಯಿದ್ದೀವಿ. ಕೆಲವು ವಿಚಾರಗಳನ್ನು ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೇ ಇಲ್ಲ. ಯಾರೋ ಒಬ್ಬ ಬರ್ತ್ಡೇ ತಗೊಂಡೋಗಿ ಅನಾಥಾಶ್ರಮದಲ್ಲಿ ಮಾಡಿದ್ರೆ ಅವನ ಫೋಟೋ ಬರೋಲ್ಲ. ನಾವು ಅಂಥವ್ರನ್ನ ಹೀರೋ ಮಾಡಬೇಕು. ಯಾವನೋ ಒಬ್ಬ ತನ್ನ ವಿವಾಹ ವಾರ್ಷಿಕೋತ್ಸವ ಯಾವುದೋ ಒಂದು ಸ್ಲಮ್ಮಲ್ಲಿ ಹೋಗಿ ಆಚರಣೆ ಮಾಡಿ ಜನರಿಗೆ ದಾನ ಧರ್ಮದ ಮೂಲಕ ಅವನು ಆಚರಣೆ ಮಾಡೋಂಥದ್ದನ್ನು ಫ್ರಂಟ್ ಪೇಜಿಗೆ ಬರಬೇಕು. ಅದು ಬರೋದಿಲ್ಲ. ಇವತ್ತು ಯಾರೋ ಅತ್ಯಾಚಾರ ಮಾಡಿದ್ರೆ ಫ್ರಂಟ್ ಪೇಜಿಗೆ ಬರುತ್ತೆ, ಯಾರೋ ಡಕಾಯಿತಿ ಮಾಡಿದ್ರೆ ಫ್ರಂಟ್ ಪೇಜಿಗೆ ಬರುತ್ತೆ. ಇದು ಏನು ಕಲಿಸ್ತಾ ಇದೆ ಅಂತಂದರೆ ನೆಗೆಟಿವ್ ವಿಚಾರಗಳಿಗೆ ಮರ್ಯಾದೆ ಜಾಸ್ತಿ, ಆದರೆ ನಾನು ಯಾಕೆ ನೆಗೆಟಿವ್ ಆಗಬಾರ್ದು ಅಂತ ಬರುತ್ತೆ. ಇವತ್ತಾಗಿದ್ದೇ ಅದೇ. ನಾವು ಸಮಾಜದಲ್ಲಿ ಯಾವುದನ್ನು ವೈಭವೀಕರಣ ಮಾಡಬೇಕಾದ್ದು, ಸಾಮಾಜಿಕ ಮಾಧ್ಯಮ ಇರ್ಬೋದು, ಪತ್ರಿಕಾ ಮಾಧ್ಯಮ ಇರ್ಬೋದು, ಯಾವುದನ್ನು ನಾವು ವೈಭವೀಕರಣ ಮಾಡಬಾರ್ದು ಅಂತ ಹೇಳೋದ್ರ ಬಗ್ಗೆ ಒಂದು ವಿಚಾರ ಇರಬೇಕು. ಆಮೇಲೆ TRPಗಾಗಿ ನ್ಯೂಸನ್ನು ಬಳಸುವಂಥದ್ದಲ್ಲ. ನನಗೆ ತುಂಬ ಖುಷಿ ಆಯಿತು ಇವತ್ತು ನೀಟ್ ಅಂತ ವಿಚಾರದ ಬಗ್ಗೆ ನೀವು TRPಯನ್ನು ಬಿಟ್ಟು ಇವತ್ತು ಮಾಡಿದ್ದೀರಲ್ಲ, ನಿಮಗೆ ವಿಶೇಷವಾದ ಅಭಿನಂದನೆ. ಸರ್, ಇನ್ನು ಕೊನೆಯದಾಗಿ ನೀಟನ್ನು ಇದೆಲ್ಲ ಪಕ್ಕಕ್ಕಿಟ್ಟು ನೀಟನ್ನು ಬರೆಯೋದಕ್ಕೆ ರೆಡಿ ಆಗ್ತಾ ಇರೋ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ ಅಂತ? ನೀಟನ್ನು ಬರೀತಿರೋ ವಿದ್ಯಾರ್ಥಿಗಳು ಸ್ಟ್ರೆಸ್ ತಗೋಬೇಡಿ. ನೀಟನ್ನು ಬರೆಯುವ ಹಿಂದಿನ ದಿವಸ ಅಟ್ಲೀಸ್ಟು 5 ರಿಂದ 6 ಗಂಟೆ ನಿದ್ದೆ ಮಾಡಿ. ಇವತ್ತಿನ ದಿವಸ ಏನಾಗುತ್ತೆ ಅಂತಂದರೆ ಅವನ ಮುಖ ನೋಡಲಿಕ್ಕೆ ಆಗೋದಿಲ್ಲ, ಟೆನ್ಷನ್ ಮಾಡ್ಕೊಂಡು ಬರ್ತಾನೆ. ಅವನಿಗೆ ಇನ್ನೂ ಏನು ಅಂತಂದರೆ ಪ್ಯಾಕ್ ಮಾಡ್ಕೊಂಡು ಬಂದಿರ್ತಾನೆ. ಅವನಿಗೆ ಬರುವಾಗ ಅಪ್ಪ, ಅಮ್ಮ, ತಮ್ಮ, ಅಜ್ಜ, ಅಜ್ಜಿ ಎಲ್ಲ ಹೇಳುವವರೇ ಜಾಸ್ತಿ. ಚೆನ್ನಾಗಿ ಮಾಡು ಅದು ಬೇಕಾಗಿಲ್ಲ. ಸೊ ನಾವೇನು ಮಾಡಬೇಕಾದ್ದು, ನಿಮ್ಮ ಜೀವನದ ಒಂದು ಭಾಗ ನೀಟ್ ಅಷ್ಟೇ. ಅಥವಾ ನೀಟಲ್ಲಿ ನೀವು ಯಶಸ್ವಿ ಆಗಿಲ್ಲ ಅಂತಂದರೆ ನೀವು ಜೀವನದಲ್ಲಿ ಫೇಲ್ಯೂರ್ ಖಂಡಿತವಾಗಿಯೂ ಅಲ್ಲ. ಆದ್ದರಿಂದ ನೀಟು ನಿಮ್ಮ ಜೀವನದಲ್ಲಿ ಒಂದು ಭಾಗ, ಅತ್ಯಮೂಲ್ಯ ಭಾಗ. ಅದಕ್ಕೆ ಪ್ರಿಪೇರ್ ಆಗಿ ಅದರ ಹಿಂದಿನ ದಿವಸ ಕೂತ್ಕೊಂಡು ನಾವು ರಾತ್ರಿಯೆಲ್ಲ ನಿದ್ದೆಗೆಟ್ಬಿಟ್ಟು ಮರುದಿವಸ ಎಕ್ಸಾಮಲ್ಲಿ ಬರೀಲಿಕ್ಕೆ ಕಷ್ಟ ಆಗೋದು, ಇಲ್ಲ ಸ್ಟ್ರೆಸ್ ಆಗುವಂಥದ್ದು, ಇಲ್ಲ ಎಕ್ಸಾಮಲ್ಲೇ ನಿದ್ದೆ ಬರೆಯುವಂಥದ್ದು, ಇವೆಲ್ಲ ಬೇಡ. ಮನಸ್ಸನ್ನು ಅತ್ಯಂತ
ರೆಡಿ ಮಾಡಿ ಅತ್ಯಂತ ಸೂಕ್ಷ್ಮ ಮನಸ್ಸು, ಆ ಮನಸ್ಸನ್ನು ಖುಷಿಯಾಗಿ ಇಡಿ. ಎಕ್ಸಾಮಿನ ಸ್ಟ್ರೆಸ್ ಬೇಕಾಗಿಲ್ಲ. ಎಕ್ಸಾಮನ್ನು ಚೆನ್ನಾಗಿ ರೆಡಿಯಾಗಿ ಪ್ರಿಪೇರ್ ಆಗಿ, ಒಂದು ವಾರ 15 ದಿವಸ ಇರುವಾಗ ಪ್ರಿಪೇರ್ ಆಗಿ, ಹಿಂದಿನ ದಿವಸ ಜಸ್ಟು ಒಂದು ಓವರ್ಲುಕ್ ಮಾಡೋದಷ್ಟೇ ಕೆಲಸ. ಅದು ಮ್ಯಾಥ್ಸ್ ನೋಡೋಕ್ಕೆ ಹೋಗಬೇಡಿ. ಮ್ಯಾಥ್ಸನ್ನು ಮೊದಲೇ ರೆಡಿಯಾಗಿರಬೇಕು. ನೀವು ಸುಮ್ಮನೆ ಓವರ್ಲುಕ್ ಮಾಡಿ ಎಕ್ಸಾಮಿಗೆ ಅರ್ಧ ಗಂಟೆ, ಕಾಲು ಗಂಟೆ, 10 ಮಿನಿಟ್ ಇರುವಾಗ ನಾನು ನೋಡ್ತಾ ಇದ್ದೀನಿ ಎಲ್ಲ ಓದ್ತಾ ಇರ್ತಾರೆ. ಅಂಥ ಅಭ್ಯಾಸವನ್ನು ಬಿಟ್ಟುಬಿಡಿ. ಲಾಸ್ಟ್ ಮಿನಿಟಿಗೆ ಬರೋದು ಕೆಲವರಿಗೆ ಅದೊಂದು ಗಟ್ ಫೀಲ್ಡಿಂಗ್ ಇದೆ. ಲಾಸ್ಟ್ ಮಿನಿಟ್ ನಾನು ಏನು ಓದಿದ್ದೀನಿ ಅದೇ ಬರುತ್ತೆ ಅಂತೇಳಿ ಕಡೆಗೆ ಅದು ಬಂದಿರೋದಿಲ್ಲ. ಫಸ್ಟ್ ಈಗ ಎಕ್ಸಾಮಿನೇಷನ್ನು ಪೇಪರ್ ಬಂದ ಕೂಡಲೇ ನೋಡ್ತಾರೆ, ಅಯ್ಯೋ ಓದೋದೇ ಬರಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ತಾರೆ. ಅದರಿಂದ ಹಿಂದಿನ ದಿವಸ ನೀವು ಮಾಡಬೇಕಾದ ಆರಾಮಾಗಿ ಮಲಗಿ ಮಿನಿಮಮ್ 5 ರಿಂದ 6 ಗಂಟೆ ನಿದ್ದೆ ಮಾಡಿ, ಒಂದು 5 ಮಿನಿಟು 10 ಮಿನಿಟು ಧ್ಯಾನ ಮಾಡಿ, ಆಮೇಲೆ ನಿಮಗೆ ಎಕ್ಸಾಮಿಗೆ ಏನೇನು ಬೇಕು, ಹಾಲ್ ಟಿಕೆಟು ಅಥವಾ ಎಕ್ಸಾಮಿಗೆ ಬೇಕಾದ ಸಲಕರಣೆಗಳನ್ನು ಚೆನ್ನಾಗಿ ಜೋಡಿಸಿ ಇಟ್ಕೊಳ್ಳಿ. ಲಾಸ್ಟ್ ಮಿನಿಟಿಗೆ ಯಾವುದನ್ನು ಇಟ್ಕೋಬೇಡಿ. ಹಿಂದಿನ ದಿವಸನೆಲ್ಲ ರೆಡಿ ಮಾಡಿಕೊಂಡು ಸ್ವಚ್ಛವಾಗಿ ಅದ್ದೂರಿಯಾಗಿ ಒಂದು ಸ್ನಾನ ಮಾಡಿಕೊಂಡು ದೇವರಿಗೆ ನೀವು ನಂಬಿದ್ರೆ ದೇವರಿಗೆ ಒಂದು ನಮಸ್ಕಾರ ಹಾಕಿ ಶುದ್ಧ ಮನಸ್ಸಿನಿಂದ ಯಾವುದೇ ವಿಕಾರವನ್ನು ಇಟ್ಕೊಳ್ಳದೆ ಡೈರೆಕ್ಟಾಗಿ ಹೋಗಿ ನಿಮಗೆ ಶುಭ ಆಗುತ್ತೆ, ಒಳ್ಳೆಯ ಮಾರ್ಕ್ಸ್ ಸಿಗುತ್ತೆ. ನಾವು ಕೂಡ ನಿಮಗಾಗಿ ಶುಭಾಶಯವನ್ನು ಹೇಳ್ತಾ ಇದ್ದೀವಿ. ಯಾವುದೇ ರೀತಿ ಕೂಡ ನೀಟ್ ಒಂದು ಸವಾಲಲ್ಲ. ನೀಟನ್ನು ಒಂದು ಮಾಮೂಲಿ ಒಂದು ಪ್ರಕ್ರಿಯೆ ಅಂತ ತೆಗೆದುಕೊಂಡು ಜೀವನದ ಒಂದು ಅವಿಭಾಜ್ಯ ಅಂಗ ಇರ್ಬೋದು. ಆದರೆ ಇದು ನಿಮ್ಮ ಜೀವನದ ಯಶಸ್ಸಿಗೆ ಒಂದು ರಹದಾರಿ ಮಾತ್ರ ವಿನ ಇದೇ ನಿಮ್ಮ ಜೀವನದ ಯಶಸ್ಸು ಅಂತ ಹೇಳೋದನ್ನು ಬಿಟ್ಟುಬಿಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಜೀವನದ ನೀಟಿನ ಈ ಒಂದು ಪರೀಕ್ಷೆ ಅತ್ಯಂತ ಸುಲಲಿತವಾಗಲಿ, ಅತ್ಯಂತ ಸರಳವಾಗಲಿ ಮತ್ತು ಅದನ್ನು ಕ್ರ್ಯಾಕ್ ಮಾಡಿ ಮಂದಹಾಸದೊಂದಿಗೆ ಎಕ್ಸಾಮಿನೇಷನ್ ಹಾಲಿಂದ ಹೊರಗೆ ಬನ್ನಿ ಅಂತ ಹೇಳುವಂಥ ಶುಭಾಶಯವನ್ನು ನಾನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸಾಕಷ್ಟು ವಿಚಾರವನ್ನು ಸರ್ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀಟ್ ಪರೀಕ್ಷೆ ಅನ್ನೋದು ಜೀವನದ ಒಂದು ಭಾಗ ಆಗಬೇಕು ಹೊರತು ಜೀವನ ಆಗಬಾರ್ದು ಅನ್ನೋದು ಡಾಕ್ಟರ್ ಅವರ ಮಾತಾಗಿದೆ. ಮತ್ತೊಂದು ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾನುಡಿ ಪಾಡ್ಕಾಸ್ಟ್. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.